ವೀಕ್ಷಕರೇ, ನೀರು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಇವತ್ತಿನ ಜಲ ವರ್ತಮಾನ ಅಂತ ಹೇಳಬೇಕು. ನೀರಿಗೋಸ್ಕರವಾಗಿ ಸಾವಿರಾರು ಅಡಿಯ ಕೊಳವೆ ಬಾವಿಗಳನ್ನು ಕೊರೆಸುವಂಥ ಕಾಲಘಟ್ಟಕ್ಕೆ ಬಂದಿದ್ದೇವೆ. ಇನ್ನೂ ಆಳಕ್ಕೆ ಹೋಗ್ಬೇಕನ್ನೋ ಒಂದು ನೆಪದಲ್ಲಿ ನಮ್ಮ ಆಲೋಚನೆಗಳಿದೆ. ಇಷ್ಟೆಲ್ಲ ಪ್ರಯತ್ನಗಳು ಮಾಡಿದ್ರೂ ನೀರಿನ ಲಭ್ಯತೆ ಕಡಿಮೆ ಆಗ್ತಾಯಿದೆ. ಸಿಕ್ಕಂಥ ನೀರಿಗೆ ಲೈಫ್ ಇಲ್ಲ. ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಇವತ್ತು ಮಕ್ಕಳಿಗೆ ನೀರಿನ ಮೂಲ ಯಾವುದು ಅಂತ ಏನಾದರೂ ನಾವು ಪ್ರಶ್ನೆ ಮಾಡಿದ್ರೆ ಬೋರ್ವೆಲ್ ಅಂತಂದೇಳಿ ಉತ್ತರ ಕೊಡುವ ಕಾಲಘಟ್ಟಕ್ಕೆ ಬಂದಿದೆ. ಅದಕ್ಕೆ ನನ್ನದೊಂದು ಮಾತಿದೆ, ಏನಂತಂದರೆ ತಾತನ ಕಾಲಕ್ಕೆ ತೆರೆದ ಬಾವಿ, ಮಗನ ಕಾಲಕ್ಕೆ ಕೊಳವೆ ಬಾವಿ, ಮೊಮ್ಮಗನ ಕಾಲಕ್ಕೆ ಏನು ಅಂತಂದರೆ ಖಾಲಿ ಬಾವಿ, ಖಾಲಿ ಬೋರ್ವೆಲ್. ಇದು ಉತ್ತರ ಆಗಿದೆ. ಇದೇ ಥರ ಪರಿಸ್ಥಿತಿ ಮುಂದುವರಿತಾ ಹೋದರೆ ಏನಾಗ್ಬೋದು ಇವತ್ತು? ಯಾಕಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬರ್ತಕ್ಕಂಥ ರಾಷ್ಟ್ರಗಳ ಪೈಕಿ ಭಾರತ 2ನೇ ಸ್ಥಾನದಲ್ಲಿದೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬರ್ತಕ್ಕಂಥದ್ದು ದಕ್ಷಿಣ ಅಮೇರಿಕ. ದಕ್ಷಿಣ ಅಮೇರಿಕದಲ್ಲಿ ಒಂದು ವರ್ಷಕ್ಕೆ 1546 ಮಿಲಿಮೀಟರ್ ಮಳೆ ಬರ್ತದೆ. ನಮ್ಮ ಭಾರತ ದೇಶದಲ್ಲಿ ಒಂದು ವರ್ಷಕ್ಕೆ 1150 ಮಿಲಿಮೀಟರ್ ಮಳೆ ಬರ್ತದೆ. ಇಷ್ಟು ಮಳೆ ಬರುವಂಥ ದೇಶ. ಅತಿ ಹೆಚ್ಚು ಮಳೆ ಬರ್ತಕ್ಕಂಥದ್ದು ನಮ್ಮ ಚಿರಾಪುಂಜಿಯಲ್ಲಿ. ಕರ್ನಾಟಕದ ಚಿರಾಪುಂಜಿ ಅಂತ ಕರೆಸ್ತಕ್ಕಂಥ ಆಗುಂಬೆಯಲ್ಲಿ ಸಹ 7000 ಮಿಲಿಮೀಟರ್ ಮಳೆ ಬರ್ತದೆ. ಇಷ್ಟು ಮಳೆ ಬಂದರೂ ಸಹ ನಾವು 2000 ಅಡಿ ಹತ್ತತ್ರ ಹೋಗ್ತಾ ಇದ್ದೀವಿ. ಬೋರ್ವೆಲ್ಗಳಲ್ಲಿ ನೀರು ಸಿಗ್ತಾಯಿದೆ. ಸಿಕ್ಕರೂ ಗುಣಮಟ್ಟದ ನೀರು ಸಿಗ್ತಾಯಿಲ್ಲ. ಅದು ನಮ್ಮ ಚಿತ್ರದುರ್ಗ ಏನು ಹೇಳಬೇಕಾಗಿಲ್ಲ. ಚಿತ್ರದುರ್ಗ ಅಂತಂದರೆ ಒಂದು ಗಾಳಿ, ಮತ್ತೊಂದು ಬಿಸಿಲು, ಮತ್ತು ಮೂರನೇದೇ ಅದಂದರೆ ಪೂರ್ತಿ ಬಂಡೆಯ ನಾಡು. ವೀಕ್ಷಕರೇ, ಇದುವರೆಗೂ ಕೇಳಿದ್ರಲ್ಲ ಜಲತಜ್ಞರೊಬ್ಬರ ಜಲದ ವಿಶೇಷತೆಯ ಮಾತುಗಳನ್ನು. ಒಂದು ಕಾಲಕ್ಕೆ ಸಮೃದ್ಧ ನಾಡು ಇವತ್ತು ಬರದ ಮತ್ತು ಭೀಕರ ಜಲಕ್ಷಾಮದ ನಾಡಾಗಿ ಪರಿವರ್ತನೆಗೊಂಡ ನಾಡಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೇಳಿದ್ದೀವಿ. ಆತ್ಮೀಯರೇ, ನಮ್ಮ ಚಿತ್ರದುರ್ಗದ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವ ಕೋಟೆನಾಡಿನ ಸಾಧಕರು ಮಾಲಿಕೆಯಲ್ಲಿ ಇಂದು ನಮ್ಮೊಟ್ಟಿಗೆ ಜಲ ಸಂರಕ್ಷಣೆ, ಜಲದ ಬಗೆಗೆ ಗಮನಿಸಬೇಕಾದ ಅತ್ಯಮೂಲ್ಯ ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಾಗಿ ಆತ್ಮೀಯರು, ಚಿತ್ರದುರ್ಗ ಜಿಲ್ಲೆಯವರೇ ಆದಂತಹ ದೊಡ್ಡ ಸಿದ್ದವನಹಳ್ಳಿಯಲ್ಲಿ ಜನಿಸಿ ಇವತ್ತು ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿರುವಂಥ ಜಲ ಸಂರಕ್ಷಣಾ ತಜ್ಞರಾದಂಥ ಶ್ರೀಯುತ ಡಾಕ್ಟರ್ ಎನ್.ಜೆ. ದೇವರಾಜ ರೆಡ್ಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನೀಗ ಬರ್ಮಾಡ್ಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ಥ್ಯಾಂಕ್ ಯು ಸರ್. ನಾವು ದಿನನಿತ್ಯ ಪೇಪರ್ಗಳಲ್ಲಿ ಅಥವಾ ಮಾತುಗಳಲ್ಲಿ ಕೇಳ್ತಾ ಇರ್ತೀವಿ, ಇತಿಹಾಸ ತಜ್ಞ, ಜಾನಪದ ತಜ್ಞ, ಕಲಾ ತಜ್ಞ, ಈ ಥರದ ಹೆಸರುಗಳನ್ನು ಕೇಳಿ ಕೇಳಿ ಅಭ್ಯಾಸ. ನಿಮ್ಮದು ಒಂದು ವಿಶೇಷವಾದಂತಹ ಒಂದು ಪದವಿ ಅಥವಾ ಅದೊಂದು ವೃತ್ತಿಯಾಗಿ ಮಾರ್ಪಟ್ಟಿದೆ, ಜಲ ಸಂರಕ್ಷಣಾ ತಜ್ಞ ಅಂತೇಳಿ. ಈ ಜಲ ಸಂರಕ್ಷಣಾ ತಜ್ಞರಾಗಿ ಇಷ್ಟು ಎತ್ತರಕ್ಕೆ ಬೆಳೆದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ಬಂದಂಥ ದೇವರಾಜ ರೆಡ್ಡಿ ಒಂದು ಚಿತ್ರದುರ್ಗದ ಸಮೀಪದಲ್ಲಿರುವಂತಹ ದೊಡ್ಡ ಸಿದ್ದವನಹಳ್ಳಿಯ ಒಂದು ಗ್ರಾಮದಲ್ಲಿ ಜನಿಸಿದವರು. ನೀವು ಬಾಲ್ಯವನ್ನು ಕಟ್ಟಿಕೊಂಡ ಬಗೆ ಹೇಗೆ ಸರ್? ಮೊದಲನೇದಾಗಿ ಹೇಳ್ಬೇಕಾದ್ರೆ ದೇವರಾಜ ರೆಡ್ಡಿ ಒಬ್ಬ ಇವತ್ತು ತಜ್ಞನಾಗಿ ಎಲ್ಲರ ಕಡೆ ಕಾಣಿಸ್ತಾ ಇದ್ದಾನೆ. ನಾನು ಖುಷಿಯಿಂದ ಹೇಳಬೇಕು, ನಾನು ಒಬ್ಬ ರೈತನ ಮಗ. ಓಕೆ. ಯಾಕಂದರೆ ಅದು ನನಗೆ ಭಾಳ ಖುಷಿ ಕೊಡುವಂಥದ್ದು. ನಮ್ಮ ತಂದೆಯೂ ಇವತ್ತು ಸಹ ರೈತನ ಮಗ ಅಂತ ಹೇಳ್ಬೇಕು. ಅವರು ಬೇರೆ ಬೇರೆ ಕಾರ್ಯಕ್ರಮಗಳು ಇದೇ ಥರ ಕೂತ್ಕೊಂಡು ಭಾಷಣ ಕೇಳುವಂಥ ಸ್ಥಿತಿ. ನಾನು ದೊಡ್ಡ ಸಿದ್ದವನಹಳ್ಳಿ 1963 ಹುಟ್ಟಿದ್ದು. ಓಕೆ. 70 ಹತ್ತತ್ರ ಬರೋದ್ರೊಳಗೆ ಒಂದು ಬರಗಾಲ ಬಂತು. ಬರಗಾಲ ಬಂದಂಥ ಸಂದರ್ಭದಲ್ಲಿ ನಮ್ಮ ಬಾವಿಯಿಂದ ನೀರು ಎತ್ತುವಂಥ ಕಾಲಘಟ್ಟ ಅವಾಗ. ಹೌದು. ದೊಡ್ಡ ಸಿದ್ದವನಹಳ್ಳಿ ಅಂದರೆ ಬಾವಿಗಳ ತವರೂರು. ಅಷ್ಟು ಬಾವಿಗಳಿತ್ತು. ಸುಮಾರು 60 ಅಡಿ 70 ಅಡಿ ಆಳದ ಬಾವಿಗಳಿತ್ತು. ನಮ್ಮೂರಿಗೆ ವಿದ್ಯುತ್ ಬೇಗನೆ ಬಂತು. ಬಂದಾದ್ಮೇಲೆ ಬಾವಿಗಳಿಗೆ ಜೀವ ಬಂತು. ಎಲ್ಲರೂ ವೆಜಿಟೇಬಲ್ಸ್, ಸಾಕಷ್ಟು ಮಿರ್ಚಿ, ಬದನೆಕಾಯಿಗಳನ್ನು ಬೆಳೀತಕ್ಕಂಥ ಊರಾಗಿತ್ತು. ತರಕಾರಿಗಳಿಗೆ ಹೆಸರು ಮಾಡಿತ್ತು. ಕಾಲಘಟ್ಟದಲ್ಲಿ ಹೂವಿಗೆ ಟರ್ನ್ ಆಯಿತು. ನಮ್ಮ ಊರಿಂದ ದೊಡ್ಡ ಸಿದ್ದವನಹಳ್ಳಿ ಅಂದರೆ ಹೂವಿನ ಸಿದ್ದವನಹಳ್ಳಿ ಅಂತ ಸಿದ್ದವನಹಳ್ಳಿ ಅಂತ ಹೆಸರು ಬಂತು. ನಮ್ಮ ಊರಲ್ಲಿ ಹಗಲು ರಾತ್ರಿ ಅನ್ನೋದೇ ಗೊತ್ತಾಗ್ತಿಲ್ಲ. 24/7 ಆ್ಯಕ್ಟಿವ್ ಆಗಿರ್ತಕ್ಕಂಥ ಊರಾಗಿತ್ತು. ಹಗಲೆಲ್ಲ ಹೂ ಕೊಯ್ಯೋದು, ರಾತ್ರಿಯೆಲ್ಲ ಹೂ ಕಟ್ಟೋದು, ಅದಾದಮೇಲೆ ಮಾರ್ಕೆಟಿಗೆ ತಗೊಂಡು ಮಾರೋಂಥದ್ದು. ಚಿತ್ರದುರ್ಗದ ನಮ್ಮ ದೊಡ್ಡ ಸಿದ್ದವನಹಳ್ಳಿ ಬೆಳೆದಂಥವು ಬೆಂಗಳೂರಿನ ಸಿಟಿ ಮಾರ್ಕೆಟಲ್ಲಿ ಒಳ್ಳೆ ನೇಮ್ ಫೇಮ್ ಇದೆ. ಅಷ್ಟು ದಷ್ಟಪುಷ್ಟವಾದಂಥ ಹೂಗಳು, ಕ್ವಾಲಿಟಿ ಹೂಗಳು ಬೆಳೀತಾಯಿದ್ರು. ಮತ್ತು ಹೆಸರಿತ್ತು ಅಂಥ ಒಂದು ಬೆಳೆಯೋದ್ರಿಂದ ಅಂತರ್ಜಲನ ಲಗ್ಗೆ ಹಾಕ್ತಾ ಬಂದ್ವಿ. ಬೋರ್ಗಳ ಮುಖಾಂತರ, ಬಾವಿಗಳ ಮುಖಾಂತರ ನೀರು ತೆಗಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಬಾವಿಗಳಲ್ಲಿ ಜಲಮಟ್ಟ ಕಡಿಮೆ ಆಗ್ತಾ ಹೋಯ್ತು. ನಾನು ಬಾಲ್ಯದಲ್ಲಿ ಬಾವಿಯಿಂದ ನೀರು ಎತ್ತುವಂಥ ಕಾಲಘಟ್ಟದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾಯಿದ್ದೆ. ಪಂಪ್ ಆನ್ ಮಾಡೋದು, ಪಂಪ್ ಇಳಿಸೋದು, ನೀರನ್ನ ಹಾಯಿಸುವಂಥದ್ದು. ನಮ್ಮದೊಂದು ಎಲೆ ಬಳ್ಳಿ ಇತ್ತು, ಪುಟ್ಟ ಎಲೆ ಬಳ್ಳಿ. ನಮ್ಮ 1.5 ಎಕರೆ ಎಲೆ ಬಳ್ಳಿಯಲ್ಲಿ ನಮ್ಮ ತಂದೆಯವರು 3 ಜನ ಅಣ್ಣ ತಮ್ಮಗಳು. ನಮಗೊಂದು ಅರ್ಧ ಎಕರೆ ಎಲೆ ಬಳ್ಳಿ ತೋಟ ಬಂದಿತ್ತು. ಆ ಎಲೆ ಬಳ್ಳಿ ತೋಟ ಬಾಲ್ಯದಲ್ಲಿ ನಮಗೆ ಆ ಖುಷಿನೇ ಖುಷಿ. ಗ್ರೀನು ಎಲೆ ಬಳ್ಳಿ ಸುತ್ತಲೂ ಬೇರೆ ಬೇರೆ ಮೆಣಸು,
ಎಲ್ಲ ಥರದ ಬೆಳೆಗಳು, ಹಲಸು, ನೇರಳೆ, ಎಲ್ಲ ಬೆಳೆಗಳಿವೆ. ಅಂದ್ರೆ ಒಂದ್ ಕಡೆ ರೈತಾಪಿ ಕುಟುಂಬದಲ್ಲಿ ತಂದೆಯ ಜೊತೆ ಮತ್ತು ಸಂಬಂಧಿಕರ ಜೊತೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಗರದ ಸಂಪರ್ಕನೂ ನಿಮ್ಗೆ ಲಭ್ಯ ಆಗಿದ್ರಿಂದ ಒಂದ್ ಕಡೆ ಓದನು ಮುನ್ನಡೀತಾ MSc ಪದವಿಯವರೆಗೆ ಹೋಗ್ತೀರಾ, ಅಲ್ಲಿ ನಿಮ್ಮ ಪದವಿಯನ್ನು ಮುಗಿಸ್ತೀರಾ. ಆ ಸಂದರ್ಭದಲ್ಲಿ ಒಳ್ಳೆ ಯೌವನದ ಸಂದರ್ಭ. ನಿಮ್ಮ ಆಯ್ಕೆ ಯಾವ ಕಡೆಗೆ ತಿರುಗಿತು? ವೃತ್ತಿಯನ್ನು ಯಾವ ರೀತಿ ಆರಂಭಿಸಬೇಕು ಅಂತ ತಿಳ್ಕೊಳ್ತೀವಿ ಸರ್. ಅದೇ ಫಸ್ಟ್ ನನಗೆ ಬಾಲ್ಯದಲ್ಲಿ ನಮ್ಮ ಬಾವಿಯಲ್ಲಿ ನೀರು ಕಡಿಮೆ ಆದ ತಕ್ಷಣ ಬೋರ್ವೆಲ್ ತೋಡುವಂಥ ಕಾಲಘಟ್ಟ. ಅವಾಗ ನಮ್ಮ ಊರಲ್ಲಿ ಮುದ್ದೆ ಬೋರ್ ಅಂತ ಕರಿತಾ ಇತ್ತು. ಮುದ್ದೆ ಬೋರ್ ಅಂದರೆ ಬಾವಿಯಲ್ಲಿ 1 ತಿಂಗಳು 2 ತಿಂಗಳು ಕೊರಿಯುವಂಥ ಬೋರ್ವೆಲ್, ಅದಕ್ಕೆ ಮುದ್ದೆ ಬೋರ್ ಅಂತ ಕರಿತೀವಿ. ಅದಕ್ಕೆ ಕೇವಲ 80 ಅಡಿ 100 ಅಡಿ ಕೊರಿಯುವಂಥ ಬೋರ್ವೆಲ್. ಸುಮಾರು 3 ಬೋರ್ವೆಲ್ ತೋಡು ನೀರು ಬರಲಿಲ್ಲ. ಬಾವಿಯಲ್ಲಿ ನೀರಿಲ್ಲ ಅಂದ ತಕ್ಷಣ ನಮಗೆ ಇವತ್ತಾದರೆ ಟ್ಯಾಂಕರ್ ಬರುತ್ತೆ, ಪಕ್ಕದವ್ರು ಯಾರು ನೀರು ಕೊಡ್ಬೋದು, ನಮಗೆ ನೀರೇ ಇಲ್ಲ. ಬಾವಿ ನೀರು ಖಾಲಿ ಆದಮೇಲೆ ಎಲೆಬಳ್ಳಿ ತೋಟ ಹೋಯಿತು. ಬಾಲ್ಯದಲ್ಲಿ ನಾನು ಕಣ್ಣು ಮುಂದೆ ನೋಡಿದಂಥ ಒಂದು ಚಿತ್ರಣ. ನಮ್ಮದರ ಜೊತೆ ಬೇರೆ ಬೇರೆಯವ್ರದ್ದು ನೀರಿನ ಕೊರತೆ ಆಯಿತು. ನಮ್ಮ ಊರಲ್ಲಿ ಸುಮಾರು 50% ಎಲೆಬಳ್ಳಿ ತೋಟಗಳೆಲ್ಲ ಆಗಲಿ 70ರ ಬರಗಾಲದಲ್ಲೇ ಹೋಯಿತು. ಆಗ ನನಗೆ ಒಂದು ಕನಸಿತ್ತು, ಈ ಥರ ನೀರಿನ ಕೊರತೆ, ನಮಗೆ ಭೂವಿಜ್ಞಾನ ಸಬ್ಜೆಕ್ಟ್ ಗೊತ್ತಿಲ್ಲ ಅವಾಗ, ಇನ್ನು ಜಸ್ಟ್ ಪ್ರೈಮರಿ ಎಜುಕೇಷನಲ್ಲಿ. ನಮ್ಮ ಊರು ಪಕ್ಕದಲ್ಲೇ ಇಂಗಳದಾಳು ಕಾಪರ್ ಮೈನ್ಸ್ ಅಂತಿದೆ. ಆಗ ಜಿಯಾಲಜಿಸ್ಟ್ ಅನ್ನೋರು ನಮ್ಮ ಊರಿಗೆ ಬರ್ತಾಯಿದ್ರು. ನಮ್ಮ ಊರಲ್ಲಿ ಸಹ ಕಾಪರ್ ಹುಡುಕುವಂಥ ಕೆಲಸ, ಈಗ ಚಿನ್ನದ ಗಣಿ ಆಯಿತು. ಕಾಪರ್ ಹುಡುಕುವಂಥ ಕಾಲಘಟ್ಟದಲ್ಲಿ ಇಡೀ ನಮ್ಮ ಊರಲ್ಲಿ ಸರ್ವೆ ಮಾಡ್ತಾಯಿದ್ರು. ಅವರ ಡ್ರೆಸ್ ಕೋಡು, ಜಿಯಾಲಜಿಸ್ಟ್ ಡ್ರೆಸ್ ಕೋಡ್ ನನಗೆ ತುಂಬ ಇಷ್ಟವಾದಂಥ ಡ್ರೆಸ್ ಕೋಡ್ ಅದು. ಅವ್ರು ಬಂದಾಗ ಅಸಿಸ್ಟ್ ಮಾಡಲಿಕ್ಕೆಲ್ಲ ಸುತ್ತಿಗೆ ಕೊಡುವಂಥದ್ದು, ಏನಕ್ಕೋ ಹಿಂಗೆ ಹೆಲ್ಪ್ ಮಾಡೋಕ್ಕೆ ಖುಷಿಯಿಂದ. ನಮ್ಮ ಜಮೀನೆಲ್ಲ ಮಾಡುವಾಗ ಏನೋ ಒಂಥರ ನಮ್ಮ ತೋಟದ ಕೆಲಸಕ್ಕಿಂತಲ್ಲ ಅದ್ರ ಕಡೆ ಖುಷಿ ಅನ್ನೋದು ಬಂತು. ಈ ಥರದ್ದು ಪ್ರೊಫೆಷನ್, ಇವ್ರು ನೀರು ಕಂಡು ಹಿಡಿತಾರೆ, ಚೆನ್ನಾಗಿ ಗೊತ್ತಾಗುತ್ತೆ ಇವ್ರಿಗೆ ಅಂತಂದಮೇಲೆ ಏನೋ ಒಂದು ಕುತೂಹಲ ಅನ್ನೋದು ಇರ್ತಾರೆ. ಅದಾದಮೇಲೆ ಭೂವಿಜ್ಞಾನ ತಗೊಳ್ಬೇಕು ಅನ್ನೋದು ಒಂದು ಚಿಗುರ್ತು. ಅದಾದಮೇಲೆ SLC ಪಾಸ್ ಆಯಿತು. PUC ಸೆಲೆಕ್ಟ್ ಮಾಡ್ಕೊಳ್ಳೋವಾಗ ಯಾವುದು ಕಾಂಬಿನೇಷನ್ ಬೇಕು ಅಂತ ಬಂದಾಗ ನನಗೆ CBZZ ಅಂತ, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ, ಜಿಯಾಲಜಿ, PCMB, ಕಾಮರ್ಸು, ಆರ್ಟ್ಸ್ ನನಗೆ ಇದೇ ಬೇಕು ಅಂತೇಳಿ ನಾನು ಆಯ್ಕೆ ಮಾಡ್ಕೊಂಡೆ. ನನಗೆ PCMB ಸಿಗ್ತಾಯಿತ್ತು. ಇದನ್ನೇ ಆಯ್ಕೆ ಮಾಡಿಕೊಂಡು ಸರ್ಕಾರಿ ವಿಜ್ಞಾನ ಕಾಲೇಜಲ್ಲಿ ನಾನು CBZZ ಕಾಂಬಿನೇಷನ್ ತೊಗೊಂಡೆ. ಅವಾಗ ನಮ್ಮ ಪ್ರೊಫೆಸರ್ಗಳಿಗೆ ಹತ್ರ ಆದೆ. ನನಗೆ ಇದು ಕಲಿಬೇಕಂತಂದೇಳಿ ನನಗೊಂದು ಕುತೂಹಲ ಇತ್ತು. ಮುನಿಯಪ್ಪ ಅಂತ ಪ್ರೊಫೆಸರ್ ಇದ್ದರು, ಅವ್ರಿಗೆ ಶಿಷ್ಯನಾದೆ. ಅವ್ರಿಗೆ ಕಾಲೇಜ್ ದಿನಗಳಲ್ಲಿ ಪ್ರಶ್ನೆಗಳು ಕೇಳ್ತಿದ್ದೆ, ನೀರು ಹೆಂಗೆ ನೋಡ್ತೀರಾ, ಈ ಥರದಲ್ಲಿ ಪ್ರಶ್ನೆಗಳು ಬಂತು. ಆ ಕುತೂಹಲದಿಂದ ಆಮೇಲೆ BScನೂ ಚಿತ್ರದುರ್ಗದಲ್ಲಾಯಿತು. ನನಗೆ ಒಂದು ಭೂವಿಜ್ಞಾನಕ್ಕೆ ಹೆಚ್ಚು ಫೋಕಸ್ ಮಾಡ್ತಾಯಿದ್ದೆ. ಕೆಮಿಸ್ಟ್ರಿ, ಬಾಟ್ನಿಗೆ ಕಲಿಬೇಕಷ್ಟೇ ಒಂದು ಇದ್ದಿತ್ತು. ಆಮೇಲೆ ಮೈಸೂರು ಯೂನಿವರ್ಸಿಟಿ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ನನಗೆ ಎಲ್ಲ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ಕಿದ್ದು, ನನಗೆ ಮೆರಿಟ್ ಇತ್ತು. ಮೈಸೂರು ಯೂನಿವರ್ಸಿಟಿಯಲ್ಲಿ ನನಗೆ ತುಂಬ ಫೇವರೇಟ್ ಇದಾಗಿತ್ತು. ಅಲ್ಲಿ ಹೋಗಿ ನನಗೆ ಪರ್ಟಿಕ್ಯುಲರ್ ಹೈಡ್ರೋ ಜಿಯಾಲಜಿ ಬಗ್ಗೆ ನನಗೆ ಕುತೂಹಲ. ಯಾಕಂದರೆ ಜಿಯಾಲಜಿ ದೊಡ್ಡ ಭೂವಿಜ್ಞಾನ, ಭೂಗರ್ಭದೊಳಗಿರುವಂಥದ್ದು, ಸಮುದ್ರದೊಳಗಿರುವಂಥದ್ದು ಎಲ್ಲದನ್ನು ಕಲಿತಕ್ಕಂಥದ್ದು ದೊಡ್ಡ ವಾಸ್ಟ್ ಸಬ್ಜೆಕ್ಟ್ ಅದು. ನಾನು ಹೈಡ್ರೋ ಜಿಯಾಲಜಿ ವಿಜ್ಞಾನದ ಬಗ್ಗೆ ನನಗೆ ಭಾಳ ಕುತೂಹಲ ಇತ್ತು. ನಮಗೆ ಶಾಸ್ತ್ರಿ ಅಂತ ಒಬ್ಬರು ಪ್ರೊಫೆಸರ್ ಇದ್ದರು. ಅವ್ರು ನನಗೆ ತೆಲುಗು ಬರೋದ್ರಿಂದ ಅವರ ಭಾಳ ಪ್ರೀತಿ ವಿಶ್ವಾಸ ಗಳಿಸ್ದೆ. ಸಾಕಷ್ಟು ಪುಸ್ತಕಗಳು, ಥೀಸಿಸ್ ಪೇಪರ್ಗಳು ಎಲ್ಲ ಕೊಡ್ತಾಯಿದ್ರು. ಅದಾದಮೇಲೆ ಮಾಸ್ಟರ್ ಡಿಗ್ರಿ ಮಾಡುವಾಗಲೇ ನಾನು ಆಲ್ರೆಡಿ ಫೀಲ್ಡ್ ವರ್ಕ್ ಹೋಗ್ತಾ ಇದ್ದೆ ನಾನು ಆಗಲೇ ಆ ಕಾಲಘಟ್ಟದಲ್ಲಿ. ಅದೆಲ್ಲ ಆದಮೇಲೆ ಸೀದಾ ನಾನು MSc ಕಂಪ್ಲೀಟ್ ಆಯಿತು. ನಾನು 6th ರ್ಯಾಂಕ್ ಹೋಲ್ಡರ್ MScಲಿ, ಮೈಸೂರು ಯೂನಿವರ್ಸಿಟಿಯಲ್ಲಿ. 87ರ ಬ್ಯಾಚಲ್ಲಿ ಹೊರಗೆ ಬಂದೆ. ನಾನು ಯಾವುದೂ ಸರ್ಕಾರಿ ನೌಕರಿಗೆ ಅರ್ಜಿನೇ ಹಾಕಲಿಲ್ಲ. ಸುಮಾರು ಈಗ 38 ವರ್ಷಗಳು ಕಂಪ್ಲೀಟ್ ಆಗಿದೆ ಜಲ ತಜ್ಞ ಅಂತ ಕರೆಸ್ಕೊಂಡು. ಆದರೂ ಹೈಡ್ರೋ ಜಿಯಾಲಜಿಸ್ಟ್ ಸ್ಪೆಷಲಿಸ್ಟ್ ಅನ್ನೋದೇ ಒಂದು ಪದವಿ, ನೌಕರಿ ಎಲ್ಲವನ್ನೂ ತಂದು ಕೊಡ್ತೇವೆ. ಅವಾಗ ನಾನು MSc ಮಾಡ್ಕೊಂಡು ಬಂದೆ. ಮನೆಗೆ ಬಂದ ತಕ್ಷಣ ಯಾವುದು ಇಲ್ಲ, ಮನೆಯಲ್ಲಿ ಏನು ಹೇಳ್ತಿದ್ದಾರೆ, ನೀನು ಗೌರ್ಮೆಂಟ್ ಜಾಬ್ಗೆ ಹೋಗು ಅಂತ ಹೇಳ್ತಿದ್ದಾರೆ. ಯಾಕಂದರೆ ನಮ್ಮ ಅವತ್ತಿನ ಕಾಲಘಟ್ಟದಲ್ಲಿ ನಾನು ಇದನ್ನು ಆಯ್ಕೆ ಮಾಡ್ಕೊಳ್ತೀನಿ ಅಂತ ನಾನು ಅವ್ರ ಒಪ್ಪಿಗೆನೇ ಇಲ್ಲ ಪೇರೆಂಟ್ಸ್ಗೆ. ನೀನು ಯಾವುದೇ ಕಾರಣಕ್ಕೂ ಈ ಫೀಲ್ಡಲ್ಲಿ ದಿವಸ ಎಲ್ಲೆಲ್ಲ ಹೋಗ್ಬೇಕು, ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ದೆ ಇಲ್ಲ. ಆ ರೈತರುಗಳ ಜೊತೆಗೆ ಬೋರ್ ಫೇಲ್ ಆದರೆ ನೀನು ಕೈ ಬಿಡೋಲ್ಲ, ಏನು ಬೇಕಾದ್ರೂ ಆಗ್ಬೋದು ಇಂಥದ್ದೆಲ್ಲ ಅವ್ರಿಗೆ ಇಷ್ಟನೇ ಇಲ್ಲ. ಕೊನೆಗೆ ನಮ್ಮ ತಾತರ ಕನ್ವಿನ್ಸ್ ಮಾಡಿ ನಾವು ಅಪ್ಪನಿಗೆ ಹೇಳಿಸಿ ಆಮೇಲೆ ಎಲ್ಲ ಇದು ತಗೊಂಡು ಆಯಿತು ಅಂತ ಸ್ಟಾರ್ಟ್ ಮಾಡಿದ್ರು. ನಮ್ಮ ಆವಾಗೆಲ್ಲ ನಮ್ಮದೆಲ್ಲ ತುಂಬ ಅವರೇಜ್ ಫ್ಯಾಮಿಲಿ, ಕಷ್ಟಗಳ ಫ್ಯಾಮಿಲಿ, ಒಂದು ಸಣ್ಣ ಕುಟುಂಬ, ನಮ್ಮದು ದೊಡ್ಡ ಕುಟುಂಬದಿಂದ ಬಂದಂಥವ್ರಲ್ಲ. ಈ ವಿಷಯ ತಗೊಂಡಾದಮೇಲೆ ಇನ್ಸ್ಟ್ರೂಮೆಂಟನ್ನು ಹೈದರಾಬಾದಿನಿಂದ ತಂದೆ. ಅಲ್ಲೂ ಸಹ ಸಾಕಷ್ಟು ತರಬೇತಿಗಳು ಪಡ್ಕೊಂಬಂದೆ. ತಲೆ ಒಳಗೆ ನಾಲೆಡ್ಜ್ ಇದೆ, ಎಲ್ಲ ಇದೆ, ನೀನು ಫೀಲ್ಡಿಗೆ ಅಪ್ಲೈ ಮಾಡಬೇಕು. ಆದರೆ ಜನಗಳು ಏನು ಇಷ್ಟಪಡ್ತಾರೆ ಅಂತಂದರೆ, ಈ ದೇವರಾಜ್ ರೆಡ್ಡಿ ಅನ್ನೋ ಹುಡುಗ ಇನ್ನೂ ಸರಿ ಮೀಸೆನೇ ಬಂದಿಲ್ಲ, ಇನ್ನು ಎಲ್ಬೋರ್ಡ್ ಹುಡುಗ ಇದ್ದಂಗೆ. ನನಗೆ ಪಾಯಿಂಟ್ಗೆ ಯಾರೂ ಕರಿತಾನೆ ಇಲ್ಲ. ಇದೇನಪ್ಪ ಇಷ್ಟೆಲ್ಲ ಮಾಡೋದು ಯಾರೂ ಕರಿತಿಲ್ಲ ಅಂತಂದಾಗ ಕೊನೆಗೆ ಅದರಲ್ಲಿ ಸಿಕ್ಕಂಥವ್ರನ್ನ ಶ್ರದ್ಧೆಯಿಂದ ಮಾಡ್ತಾಯಿದ್ದೆ. ಒಂದು ಕೂಡ್ಲಿಗಿ ತಾಲೂಕು ಅಂತಂದೇಳಿ ಉಜ್ಜಿನಿ ಪಕ್ಕದಲ್ಲಿ ನಡಬಾವನಹಳ್ಳಿ ಅಂತ ಊರು. ಅಲ್ಲಿ ಒಂದು ಕೃಷಿ ಭೂಮಿಯಲ್ಲಿ ಪಾಯಿಂಟ್ ಮಾಡಿದೆ. ಅವಾಗ 250 ರೂಪಾಯಿ ಫೀಸ್ ನಮ್ಮದು. ಜಿಯೋ ಫಿಸಿಕಲ್ ಸರ್ವೆ ಮಾಡಿ, ಇನ್ಸ್ಟ್ರೂಮೆಂಟ್ ಎಲ್ಲ ತೊಗೊಂಡೋಗಿ ಮಾಡಿ, ಇಷ್ಟೇ ಅಡಿಗೆ ನೀರಿದೆ, ಇಷ್ಟಡಿ ಕೇಸಿಂಗ್ ಹೋಗುತ್ತೆ, ಇಷ್ಟಡಿ ನೀರು ಬರುತ್ತೆ, ಇಷ್ಟು ಗ್ಯಾಪ್ ಬರುತ್ತೆ, ಎಲ್ಲ ನಿಖರವಾಗಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೆ. ಯಾಕಂದ್ರೆ ನಮಗೆ ಈ ಒಂದು ಟೆಕ್ನಾಲಜಿಯಿಂದ ಎಲ್ಲ ಸಿಗುತ್ತೆ, ನಮಗೆ ಮಾಹಿತಿಗಳಲ್ಲಿ ಸಿಗುತ್ತೆ.
ಅವಾಗ 250 ರೂಪಾಯಿ ಫೀಸ್ಗೋಸ್ಕರಗೆ ಚಿತ್ರದುರ್ಗದಿಂದ ಉಜ್ಜಯಿನಿ ಕಮ್ಸೆ ಕಮ್ ಒಂದು 80 ಕಿಲೋಮೀಟರ್ ದೂರ ಅಲ್ಲೋಗಿ HD ಬೈಕಲ್ಲಿ ಹೋಗಿ ಪಾಯಿಂಟ್ ಮಾಡಿ ಎಲ್ಲ ಸೇರಿ 250 ರೂಪಾಯಿ 250 ರೂಪಾಯಿ ಫೀಸ್ ಕೊಡುವಾಗ ಆಗಿನ ಕಲ್ಚರ್ ಹೆಂಗಿತ್ತು ಅಂತಂದರೆ ಆ ಭಾಗದಲ್ಲಿ ನಮ್ಗೆ 250 ರೂಪಾಯಿ ದುಡ್ಡು ಕೊಡುವಾಗ 10 ರೂಪಾಯಿ 5 ರೂಪಾಯಿ 2 ರೂಪಾಯಿ 1 ರೂಪಾಯಿ ಎಲ್ಲ ಸೇರಿ ಇಷ್ಟು ದಪ್ಪದ ಕಟ್ಟಾಗುತ್ತೆ 200 ಆವತ್ತಿನ ಕಾಲ ಹಂಗಿತ್ತು. ಕಾಲ ಇತ್ತು. ಅದನ್ನು ಹಣ ಕೊಡುವಾಗ ಒಂದು ಸಂಸ್ಕೃತಿ ಹೇಗಿತ್ತು ಅಂತಂದರೆ ಎಲೆ ಅಡಿಕೆ ತರಿಸಿ ಎಲೆ ಅಡಿಕೆಯಲ್ಲಿ 250 ರೂಪಾಯಿ ಇಟ್ಟು ನಾವು ಚಪ್ಪಲ್ ಬಿಡಬೇಕು, ಅವರು ಚಪ್ಪಲ್ ಬಿಟ್ಟು ಅವರು ದೇವ್ರನ್ನೆಲ್ಲ ನೋಡಿ 250 ರೂಪಾಯಿ ಇವ್ರಿಗೆ ಕೊಡ್ತಾ ಇದ್ದೀನಿ, ಇವರು ಮನಸಾರೆ ನಮಗೆ ಒಳ್ಳೇದು ಮಾಡ್ಬೇಕಂತೇಳಿ ಅವರು ಮನಸ್ಸಲ್ಲಿ ನಾನು ಹಣ ತಗೊಳ್ಳುವಾಗ ಇವರ ಋಣದಲ್ಲಿ ನಾನು ಇರ್ಕೊಡ್ದು ಇವ್ರು ಒಳ್ಳೇದು ಮಾಡ್ಬೇಕನ್ನೋ ಒಂದು ಕಾಲಘಟ್ಟದಲ್ಲಿ ಇಂಥದ್ದೆಲ್ಲ ಮಾಡ್ತಾ ಬಂದ್ವಿ. ಆ ಜನಗಳು ಒಂದು ಪ್ರಶ್ನೆ ಕೇಳಿದ್ರು, ಸರ್ ನೀವು ಚಿತ್ರದುರ್ಗದಿಂದ ಬಂದಿದ್ದೀರಾ, ಪಾಯಿಂಟ್ ಮಾಡಿದ್ದೀರಾ, ನೀವು 3 ಇಂಚ್ ಇದೆ ಅಂತ ಹೇಳಿದ್ದೀರಾ, ನಾವು ಬೋರ್ವೆಲ್ ತೋಡಿಸ್ತೀವಿ, ನೀರು ಬರ್ದಿದ್ರೆ ಹೇಗೆ ಅಂತ ಸ್ಟಾರ್ಟ್ ಮಾಡ್ತೀವಿ. ನಾನು ಹೇಳ್ತಾ ನಮ್ಮ ಪ್ರಕಾರ ನೀರು ಬರಲೇಬೇಕು ಅಂತ ಹೇಳಿದೆ. ಇಲ್ಲ ಹಂಗಲ್ಲ ಸರ್, ನೀವು ನೀರು ಬಂದಮೇಲೆ ದುಡ್ಡು ಇಸ್ಕೊಂಡು ಹೋಗ್ಬಿಡಿ ಅಂತಂದ್ರು. ಮತ್ತೆ ಅದ್ರ ಮಧ್ಯದಲ್ಲಿ ಒಂದು 4-6 ಜನ ಬೇರೆ ಬೇರೆ ರೈತರೆಲ್ಲ ಸೇರ್ಕೊಂಡು ನೀವೇ ಬೋರ್ ಕೊರೆಸ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಗ್ಬಿಡಿ ಅಂದರು. ನಮ್ಗೆ ಇನ್ನೂ ಅಷ್ಟು ಪರಿಪಕ್ವವಾಗಿಲ್ಲ, ಮನಸ್ಸಲ್ಲಿ ಒಂದು ಹುಮ್ಮಸ್ಸಿದೆ, ಜೋಶ್ ಇದೆ, ಏನೋ ಮಾಡ್ಬೇಕಂತ. ನಮಗೆ ಈ ಕಂಡೀಷನ್ಗಳು ಇವೆಲ್ಲ ಗೊತ್ತೇ ಇಲ್ಲ. ಒಟ್ಟು ಏನೋ ಒಂದು ಇದ್ರಲ್ಲಿ ಒಪ್ಕೊಂಬಿಟ್ಟೆ. ಆಯಿತು, ನಾನೇ ಬೋರ್ವೆಲ್ ತರ್ತೀನಿ, ನಾನೇ ಬೋರ್ವೆಲ್ ಕೊರೆಸ್ತೀನಿ, ನೀರು ಬಂದ ಮೇಲೆ ನನಗೆ ದುಡ್ಡು ಕೊಡಿ ಅಂತ. ಈ ಥರ ಚಾಲೆಂಜ್ ಪಾಯಿಂಟ್ ಅಂತ ಆಗಿನ ಕಾಲಘಟ್ಟದಲ್ಲಿ ಜನಗಳೆಲ್ಲ ಚಾಲೆಂಜ್ ಅಂತೇಳಿ ಅವಾಗ ಹೇಳ್ತಾಯಿದ್ರು. ಈ ಥರ ಕಂಡೀಷನ್ ಎಲ್ಲ ಆಯಿತು. ನಾನು ಬೋರ್ವೆಲ್ ಕೊಟ್ಟೂರನ್ನ ಊರಲ್ಲಿ ಅಲ್ಲಿ ಬೋರ್ವೆಲ್ ಲಾರಿಗಳು ಸಿಕ್ತು, ಪರಿಚಯ ಆಯಿತು. ಅವ್ರಿಗೊಬ್ರು ಜಿಯಾಲಜಿಸ್ಟ್ ಬೇಕಾಗಿತ್ತು. ನನ್ನ ಪರಿಚಯ ಆದಮೇಲೆ ತುಂಬ ಖುಷಿಯಿಂದ ಅವ್ರು ನನ್ನನ್ನು ಇನ್ವೈಟ್ ಮಾಡಿದ್ರು. ಈ ಥರ ಉಜ್ಜಯಿನಿಯಲ್ಲಿ ಒಂದು ಪಾಯಿಂಟ್ ಇದೆ, ಅವರು ಖುಷಿಯಿಂದ ಬಂದರು. ನನಗೆ ಅಡ್ವಾನ್ಸು ತಗೊಳ್ಳಿಲ್ಲ, ಸೀದಾ ಬಂದು ಬೋರ್ವೆಲ್ ತೋಡಲಿಕ್ಕೆ ಬಂದು ಮನೆ ಹೆಣ್ಮಕ್ಳೆಲ್ಲ ಬಂದು ಗಂಗಾ ಇದೆಲ್ಲ ಪೂಜೆ ಎಲ್ಲ ಮಾಡಿ ಬೋರ್ವೆಲ್ ಸ್ಟಾರ್ಟ್ ಆಯಿತು. ನನ್ನ ಪ್ರಕಾರ 60 ಅಡಿಗೆ ಒಂದು ಗ್ಯಾಪ್ ಇದೆ, 90 ಅಡಿಗೆ ಒಂದು ಗ್ಯಾಪ್ ಇದೆ, 120ಕ್ಕೆ ಒಂದಿದೆ, 180ಕ್ಕೆ ನೀರು ಸಫಿಷಿಯೆಂಟ್ ಬರುತ್ತೆ ಅನ್ನೋದು ನಾನು ರಿಪೋರ್ಟ್ ಕೊಟ್ಟಿದ್ದೀನಿ. ಓಕೆ, ಬೋರ್ವೆಲ್ ಸ್ಟಾರ್ಟ್ ಆಗಿದೆ. 60 ಗ್ಯಾಪಲ್ಲಿ ನೀರು ಬರಲಿಲ್ಲ, 90 ಗ್ಯಾಪಲ್ಲೂ ನೀರು ಬರಲಿಲ್ಲ. ಇಡೀ ಜನ ಬಂದಂಥವ್ರೆಲ್ಲ ಏನು ಹೇಳ್ತಿದ್ದಾರೆ, ಇವರು ಏನು ಸರ್ ಇದು ಭೈರದೇವ್ರ ಗುಡ್ಡ ಅಂತಿದ್ದಾರೆ, ಅದನ್ನ ಆ ಲೋಕಲ್ ಭಾಷೆಯಲ್ಲಿ ಬರದೇವ್ರ ಗುಡ್ಡ ಅಂತ ಹೇಳ್ತಾರೆ. ಅದೇ ಬಂಡೆ ಇಲ್ಲಿದೆ, ನೀವು ಯಾರೋ ಚಿತ್ರದುರ್ಗದಿಂದ ಬಂದು ಪಾಪ ಸುಮ್ಮನೆ ಬಂದಿಲ್ಲ, ಸಫರಾಗಿ ಹೋಗ್ತೀರಾ, ಸುಮ್ಮನೆ ಎತ್ಕೊಂಡು ವಾಪಸ್ ಹೋಗ್ಬಿಡಿ, ಅರ್ಧ ಕಡಿಮೆ ಆಗುತ್ತೆ ಅಂತ. ನನಗೊಂದು ನಂಬಿಕೆ ಇತ್ತು, ಕಾನ್ಫಿಡೆನ್ಸ್ ಇತ್ತು, ಗ್ರಾಫ್ ಪ್ರಕಾರ ಇದು ಬರಲೇಬೇಕು ಅಂತೇಳಿ. ಜನಗಳಲ್ಲಿ ವಿಶ್ವಾಸ ಇಲ್ಲ, ಜನಗಳು ಬಂದಂಥವ್ರೆಲ್ಲ ಯಾರೂ ಇಲ್ಲ. ಕೊನೆಗೆ ಬೋರ್ವೆಲ್ ತೋಡುವಾಗ ನನ್ನ ಪ್ರಕಾರ 115ಕ್ಕೆ ನೀರು ಸ್ಟಾರ್ಟ್ ಆಯಿತು. ಎಷ್ಟು ಬಂತಂದರೆ ಆ ಮಾಸ್ಟರ್ಗೆ ಚಿಮ್ತಾ ಇತ್ತು. ನನ್ನ ಜೀವನದಲ್ಲಿ ಫಸ್ಟ್ ಪಾಯಿಂಟು ನೀರು ಕಂಡಂಥದ್ದು. ಅವಾಗ ಚಾಲೆಂಜ್ ಪಾಯಿಂಟ್ ಅಂತ ಮಾಡಿದೆ. ಈಗ ಇರೋ ರೇಟ್ಗಿಂತ ಒಂದು 10 ರೂಪಾಯಿ ರೇಟ್ ಜಾಸ್ತಿ. ಅವಾಗ ಎಲ್ಲ ನೀರು ಬಂದಾದ್ಮೇಲೆ ಹೆಣ್ಮಕ್ಳು ಬಂದು ಗಂಗಾ ಪೂಜೆ ಮಾಡಿ ಎಲ್ಲ ನನ್ನ ಮುಖ ನೋಡಾರೆ. ಇವರು ಏನಪ್ಪ ಈ ಥರ ಪರ್ಸನ್ ಅಂತ. ನನ್ನ ಆ್ಯಕ್ಚುಲಿ ಜೇಬಲ್ಲಿ ನನ್ನ ಹತ್ರ 10 ರೂಪಾಯಿ ದುಡ್ಡಿಲ್ಲ. ಈ ಥರ ಮಾತಿಗೆ ಮಾತು ಬಂದು ಚಾಲೆಂಜ್ ಸಂದರ್ಭ ಬಂತು. ಅದಾದಮೇಲಿಂದ ನನಗೆ ಹೆಸರು ಹೆಂಗೆ ಬಂತು ಅಂತಂದರೆ, ಕೊಟ್ಟೂರು, ಉಜ್ಜಿನಿ, ಕೂಡ್ಲಿಗಿ, ಬಳ್ಳಾರಿ ಜಿಲ್ಲೆಯಲ್ಲಿ ಇಲ್ಲಿ ಎಲ್ಲಿ ಓಡಾಡಿದ್ರು ಅವರು ಚಾಲೆಂಜ್ ಇಷ್ಟಪ್ಪ ಅಂತ ಅನ್ನೋರು. ಅಂದರೆ ನಿಖರವಾಗಿ ನೀರು ಬರುತ್ತೆ ಅನ್ನೋದನ್ನ ಅದೇ ಆರಂಭದಲ್ಲಿ ಜಲತಜ್ಞರಾಗಿ ಗುರುತಿಸ್ಕೊಂಡ್ರಿ. ನಂತರದಲ್ಲಿ ನಿಮ್ಮ ವೃತ್ತಿ ಮತ್ತು ನಿಮ್ಮ ಅದೃಷ್ಟ ಕುಲಾಯಿಸ್ತು. ಮುಂದಕ್ಕೆ ಹೋಗ್ತಾ ಹೋಗ್ತಾ ಜಲ ಸಂರಕ್ಷಣಾ ತಜ್ಞರಾಗಿ ಪರಿವರ್ತನೆ ಆಗ್ತೀರಿ. 100 ಕಡೆಯಲ್ಲಿ ರೈತರಿಂದ ಸ್ವಾಗತ ಸಿಗುತ್ತೆ. ಒಂದಷ್ಟು ಭರವಸೆಯ ಒಬ್ಬ ಪಾಯಿಂಟ್ ತೋರಿಸ್ತಕ್ಕಂಥವ್ರು ಅನ್ನೋದು ಆಯಿತು. ಇವುಗಳು ಆಗ್ತಾ ನೀವು ಈ ತಜ್ಞರು ಏನು ಜಲತಜ್ಞ ಇತ್ತಲ್ಲ, ಆ ಸಂರಕ್ಷಣೆಯ ಕಡೆಗೆ ವಾಲಿದ್ದು ಹೇಗೆ, ಅದು ಯಾವ ರೀತಿಯಲ್ಲಿ ಜನರಿಗೆ ಉಪಯೋಗ ಆಯಿತು? ನಾನು ಹೆಸರು ಮಾಡಿದೆ ಅವಾಗ. ದೇವರಾಜ್ ರೆಡ್ಡಿಯಿಂದ ಗ್ಯಾರಂಟಿ ನೀರು ಬರುತ್ತೆ ಅಂತೇಳಿ ನಾನು ಖಾಸಗಿ ರಂಗದಲ್ಲಿ ಕೆಲಸ ಮಾಡಿದೆ. ಸರ್ಕಾರದವರು ನನಗೆ ಪಾಯಿಂಟ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಮುನ್ಸಿಪಾಲ್ಟಿ ಅವರಾಗಲಿ, ಜಿಲ್ಲಾ ಪಂಚಾಯತ್ನವರಾಗಲಿ, ಈ ಥರ ಬೇರೆ ಬೇರೆ ರಂಗದಲ್ಲಿ ಪಾಯಿಂಟ್ ಮಾಡ್ತಾ ನಾನು ಚಿತ್ರದುರ್ಗ ಸಾಕಾಗಲಿಲ್ಲ, ಮಲೆನಾಡು ಕಡೆ ಎಲ್ಲ ಹೋದೆ. ಚನ್ನಗಿರಿ ಆ ಪ್ರದೇಶ, ಕಡೂರು, ಬೀರೂರು ಎಲ್ಲ ಅಡಿಕೆ ತೋಟಗಳಿತ್ತು. ಆಂಧ್ರ ಪ್ರದೇಶದಲ್ಲಿ ಕೆಲಸ ಮಾಡಿದೆ, ತಮಿಳ್ನಾಡಲ್ಲಿ ಹೋದೆ. ನನಗೇನು ಲಿಮಿಟ್ ಇಲ್ಲ, ನಮಗೆ ಬೇರೆ ಭಾಷಿಕರನ್ನ ಏನಿಲ್ಲ, ಜಲ ಎಲ್ಲಿದೆ ಎಲ್ಲ ನಮ್ಮವರೇ ನನಗೆ ಅದಿತ್ತು. ಆ ಥರ ಸರ್ವಿಸ್ ಮಾಡ್ತಾ ಹೋಗಿ ಡೀಪ್ ಬೋರ್ ಅಂತ ಜನಗಳಿಗೆ ಏನಾಯಿತು ಅಂತಂದರೆ, ಇವ್ರು ಬಂದರೆ ಆಳದ ನೀರನ್ನ ಪತ್ತೆ ಮಾಡ್ತಾರೆ ಅಂತ. ಅಷ್ಟರೊಳಗೆ ನಾನು 3 ಇನ್ಸ್ಟ್ರೂಮೆಂಟ್ ಚೇಂಜ್ ಮಾಡಿದೆ. ಹೊಸ ಇನ್ಸ್ಟ್ರೂಮೆಂಟ್ ಬಂದಿದ್ದ ತಕ್ಷಣ ನಾವು ಈಗ ಹೆಂಗೆ ಮೊಬೈಲ್ ನಾವು ಚೇಂಜ್ ಮಾಡ್ತಾ ಹೋಗ್ತೀವಲ್ಲ, ಹೊಸ ಇನ್ಸ್ಟ್ರೂಮೆಂಟ್ ತರೋದು ಜನಗಳಿಗೆ ಒಳ್ಳೆ ರಿಸಲ್ಟ್ ಕೊಡಬೇಕಂತ. ಈ ಥರದಲ್ಲಿ ಪಾಯಿಂಟ್ ಮಾಡ್ತಾ ಹೋಗಿ ಎಷ್ಟೋ 1000 ಬೋರ್ಗಳು ಕೊರೆಸ್ಬಿಟ್ಟಿದ್ದೀನಿ ನಾನು ಭೂಮಿ ಮೇಲೆ. ನನಗೆ ಒಂದು ಕಡೆ ಫೀಲ್ ಆಯಿತು, ಇಷ್ಟು 1000 ಬೋರ್ಗಳು ಭೂಮಿ ಮೇಲೆ ತೂತ ಮಾಡಿದೆ. ಕಮ್ಮಿ ಅಂದರೆ 1 ಲಕ್ಷ ದಾಟಿರ್ಬೋದು ಬೋರ್ಗಳು. ಇಷ್ಟು ಈ ಭೂತಾಯಿಯಲ್ಲಿ ಸಾವಿರಾರು ವರ್ಷಗಳಿಂದ ಸಂಗ್ರಹ ಆಗಿರ್ತಕ್ಕಂಥ ನೀರನ್ನು ನಾನು ಪತ್ತೆ ಮಾಡ್ತಿದ್ದೀನಿ. ದೇವ್ರು ನಮ್ಮ ಜನಗಳು ನಮ್ಮನ್ನು ಹೊಗಳ್ತಾರೆ, ಇವರು ದೇವರಿದ್ದಂಗೆ, ಆ ಥರ ಒಂದು ಪಾಪ ಅವರು ಬೆಲೆ ಕೊಡ್ತಾರೆ. ಆ ರೆಸ್ಪೆಕ್ಟ್ ಎಷ್ಟೋ ಜನ ನಮ್ಮ ವಿಸಿಟಿಂಗ್ ಕಾರ್ಡ್ ಮನೆ ದೇವ್ರ ಫೋಟೋ ಅದಕ್ಕೂ ಪೂಜೆ ಮಾಡೋಂಥವ್ರು ಇದ್ದಾರೆ. ಖಂಡಿತ ಈ ಥರದಲ್ಲಿ ನಮಗೆ ಎಲ್ಲೋದ್ರೂ ಎಲ್ಲ ನೇಮ್ ಫೇಮ್ ಎಲ್ಲ ಬಂತು. ನನಗೊಂದು ಕಡೆ ಫೀಲ್ ಆಗ್ತಾಯಿತ್ತು, ನಾನು ಬೋರ್ವೆಲ್ ತೋಡುವಾಗ ನೀರು ಬರ್ತದೆ, 5 ವರ್ಷ 10 ವರ್ಷ ಆದಮೇಲೆ ನೀರು ಕಡಿಮೆ ಆಗುತ್ತೆ.
ಇದೇನಿದು ಭೂಮಿಯಲ್ಲಿರ್ತಕ್ಕಂಥ ನೀರನ್ನ ಖಾಲಿ ಆಗ್ತಿದ್ದೀರಿ. ಆವಾಗಲೇ 96ರ ಕಾಲಘಟ್ಟದಲ್ಲಿ ನಾನು ಎಚ್ಚೆತ್ಕೊಂಡೆ. ಪತ್ರಿಕೆಗಳ ಆರ್ಟಿಕಲ್ ಇದೆಲ್ಲ ಕೊಟ್ಟೆ, ನ್ಯೂಸ್ ಪೇಪರ್ ಎಲ್ಲ. ಅಂತರ್ಜಲ ಅನ್ನೋದು ಅಕ್ಷಯ ಪಾತ್ರೆ ಅಲ್ಲ, ಅದರದೇ ಆದಂಥ ಒಂದು ಲಿಮಿಟ್ಸ್ ಇದೆ. ಕೋಟ್ಯಾಂತರ ವರ್ಷಗಳಿಂದ ಒಂದೊಂದೇ ಹನಿ ಭೂಮಿಯಲ್ಲಿ ಹೋಗಿ ಹೋಗಿ ಅಂತರ್ಜಲ ಆಗಿದೆ. ನಾವು ವಿಜ್ಞಾನಿಗಳು ಬರ್ತೀವಿ, ಜಲತಜ್ಞರು ಇಲ್ಲಿ ಪಾಯಿಂಟ್ ಇದೆ ಅಂತ ಹೇಳ್ತೀವಿ, ನೀರು ಬರುತ್ತೆ, ಕೆಲವು ವರ್ಷಗಳಲ್ಲಿ ಹೋಗುತ್ತೆ. ಹಾಗಾಗಿ ನನಗೆ ಒಂದು ಟ್ರಾನ್ಸಿಷನ್ ನನಗೆ ಫೀಲ್ ಆಗ್ತಾ ಬಂತು. ನನ್ನ ದುಡ್ಡಿಗೋಸ್ಕರವಾಗಿ ಜನಗಳನ್ನ ಅನ್ಯಾಯ ಮಾಡ್ತಾ ಇದ್ದೀನಿ, ಭೂತಾಯಿಯಲ್ಲಿ ನೀರನ್ನ ಖಾಲಿ ಮಾಡ್ತೀನಿ, ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳಿದ್ದಾರೆ, ಅವ್ರ ನೀರನ್ನು ನಾವೇ ಟ್ಯಾಪ್ ಮಾಡ್ತಾ ಇದ್ದೀವಿ, ಈ ಭೂತಾಯಿನ ಬರದಾಗ್ತಾ ಇದೆ ಅನ್ನೋ ಒಂದು ಪಾಪ ಪ್ರಜ್ಞೆ ಅನ್ನೋದು ನನ್ನಲ್ಲಿ ಬಂತು. ಈ ಭೂತಾಯಿ ಒಳ್ಳಲ್ಲಿರ್ತಕ್ಕಂಥ ನೀರನ್ನ ತೆಗೀಬಾರ್ದು, ಇದು ಒಳ್ಳೆ ಕೆಲಸ. ಆ ಸಂದರ್ಭದಲ್ಲಿ ನೀವು ಪತ್ರಿಕೆಗೆ ಒಂದು ಲೇಖನ ಬರೀತೀರಿ, ಬರಗಾಲದಲ್ಲೊಬ್ಬ ಭಗೀರಥ ಪ್ರಯತ್ನ ಅನ್ನುವಂಥದ್ದು, ಒಂದು ಪ್ರಯತ್ನದ ಕಡೆಗೆ ಹೋಗ್ತೀರಿ. ಜಲಯೋಧರು ಅಂತೇಳಿ ಒಂದಷ್ಟು ಲೇಖನ ಬರೀತೀರಿ. ಮತ್ತೆ ಜಲಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ತಿಳುವಳಿಕೆ ಮೂಡಿಸೋ ಕಾರಣಕ್ಕೆ ಮತ್ತು ಒಂದು ದಾಖಲೀಕರಿಸೋದಕ್ಕೆ ಒಂದಷ್ಟು ಸಾಹಿತ್ಯನೂ ಬರೆದಿದ್ದೀರಿ. ಆ ಕೃತಿಗಳ ಒಂದಷ್ಟು ಪರಿಚಯ ಹೇಳಿ. ಅದೇ ನಾನು ಇದೆಲ್ಲ ಆದಮೇಲೆ ನನಗೆ ಫೀಲ್ ಆದಮೇಲೆ ಪಾಯಿಂಟ್ ಮಾಡೋ ಕೆಲಸ ನಿಲ್ಲಿಸೇ ನಿಲ್ಲಿಸಿ ನೆಕ್ಸ್ಟ್ ಏನಿತ್ತು, ನನ್ನ ಜೀವ ಎಷ್ಟು ಅವಶ್ಯ ಇದೆ, ಈ ಭೂತಾಯಿಯಿಂದ ಎಷ್ಟು ಕೋಟಿ ಲೀಟರ್ ನೀರು ತೆಗೆದಿದ್ದೇನೆ, ಮತ್ತೆ ನೀರನ್ನು ತುಂಬಿದರೆ ನನಗೆ ಪಾಪಕ್ಕೆ ಪ್ರಾಯಶ್ಚಿತ್ತ ಅನ್ನೋ ಒಂದು ನನ್ನ ಫಿಕ್ಸ್ ನನ್ನ ಮನಸ್ಸಲ್ಲಿ ಪಬ್ಲಿಕ್ಸ್ ಹೇಳಿದೆ. ಮನೆಯಲ್ಲಿ ಇಷ್ಟು ಹೆಸರಿದೆ, ಜನಗಳು ಇಷ್ಟು ಫೋನ್ ಮಾಡ್ತಾರೆ, ನೀನು ಯಾಕೆ ಹೋಗಲ್ಲ ಪಾಯಿಂಟ್ ಮಾಡು ಅಂತಂದೇಳಿ ನಮ್ಗೆ ಏನು ಕೈ ನೋ ಪಾಯಿಂಟ್ ಇನ್ಮೇಲೆ ಮಾಡೋದೇ ಇಲ್ಲ, ನಾನು ಹೇಳ್ತು ನೀರು ತುಂಬ ಕೆಲಸ ಸಂರಕ್ಷಣೆ ಮಾಡುವಂಥ ಕೆಲಸ ಅಂತ ಹೇಳಿದ್ಮೇಲೆ ಯಾರು ಅದಕ್ಕೂ ಬರೋದು ಜನ ಎಜಿಟೇಟ್ ಆಯಿತು. ಸಕ್ಸಸ್ ಸ್ಟೋರೀಸ್ ಅದಿಲ್ಲ. ಅದಾದಮೇಲೆ ಮತ್ತೆ ಅದು ಸ್ಟಾರ್ಟ್ ಆಯಿತು. ಫಸ್ಟ್ ನಮ್ಮ ಚಿತ್ರದುರ್ಗ DC ಆಫೀಸ್ ಬಿಲ್ಡಿಂಗೇ ಪ್ರಾಜೆಕ್ಟ್ ಮಾಡಿದ್ವಿ ನಾವು. ಸಾದಿಕ್ ಅಂತೇಳಿ ಒಬ್ಬರು DC ಇದ್ರು, ಅವ್ರ ಪರಿಚಯ ಆದ ತಕ್ಷಣ ಅವ್ರು ಒಂದು ಟಾಸ್ಕ್ ಕೊಟ್ಟರು, ಆ ಹ್ಯಾಂಡ್ ಪಂಪಲ್ಲಿ ನೀರು ಬರಲ್ಲ, ನೀವು ಫಸ್ಟ್ ಈ ಹ್ಯಾಂಡ್ ಪಂಪಲ್ಲಿ ನೀರು ಬರಂಗೆ ಮಾಡಿ ನಾನು ನಿಮ್ಗೆ ಇಡೀ ಜಿಲ್ಲೆ ತುಂಬ ತೊಗೊತೀನಿ. ಅದನ್ನೇ ಚಾಲೆಂಜ್ ಆಗಿ ತೊಗೊಂಡು ಆ ಹ್ಯಾಂಡ್ ಪಂಪ್ಗೆ ಹಿಂಗೂ ಉಂಡಿ ಮಾಡಿ ಇಡೀ DC ಆಫೀಸ್ ನೀರು ತೊಗೊಂಡೋಗಿ ಬೋರ್ಗೆ ತುಂಬಿಸುವಂಥ ಕೆಲಸ ಆಯಿತು. 1-2 ಮನೆ ಒಳಗೆ ನೀರು ಬಂತು. ಆಗಸ್ಟ್ 15 ಅದು ನಮ್ಮ ಹ್ಯಾಂಡ್ ಪಂಪ್ಗೆ ಒಂದು ಗಂಗಾ ಪೂಜೆ ಮಾಡಿಸ್ಬಿಟ್ಟು ಸಾದಿಕನವರು. ಅವತ್ತೊಂದು ಸಕ್ಸಸ್ ಸ್ಟೋರಿ, ಗಂಗಾ ಪೂಜೆನೇ ಆಯ್ತಲ್ಲ ಬೋರ್ಲಿ. ಅದಾದ್ಮೇಲೆ DC ಅವರು ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ನಮ್ಮನ್ನು ಬಳಸ್ಕೊಂಡ್ರು. ಸಾವಿರಾರು ಅವಾಗೆಲ್ಲ ಫುಡ್ ಫಾರ್ ವರ್ಕ್ ಅಂತ ಸ್ಕೀಮ್ ಇತ್ತು, ಕೂಲಿಗಾಗಿ ಕಾಳು. ಆ ಸ್ಕೀಮ್ನಲ್ಲಿ ಬೋರ್ ಹಿಂಗುಂಡಿಗಳು ಮಾಡುವಂಥದ್ದು ಬೇರೆ ಬೇರೆ ಕಡೆಗೆ ಎಲ್ಲ ಕಡೆಗೂ ಇದೊಂದು ಪ್ರಚಾರ ಆಯಿತು. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಇದಿದೆ. ನೀರು ತೆಗೆಯೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ನೀರನ್ನು ತುಂಬುವಂಥ ಕೆಲಸ ಭಾಳ ಇಂಪಾರ್ಟೆಂಟ್ ಅಂತ ಅಂದಾದ್ಮೇಲೆ ಈ ಕಡೆಗೆ ಎಲ್ಲ ಇಡೀ ರಾಜ್ಯ ದೇಶ ಎಲ್ಲ ನಮ್ಮ ಕಡೆ ನೋಡುವಂಥ ಕೆಲಸ ಆಯಿತು. ಅಂದರೆ ಅನವಶ್ಯಕವಾಗಿ ಹರಿದು ಹೋಗೋ ನೀರನ್ನು ಸಂರಕ್ಷಣೆ ಮಾಡೋದು, ಮಳೆ ನೀರನ್ನು ಒಂದು ಕಡೆ ಬೋರ್ವೆಲ್ಗಳಿಗೆ ಪೂರ್ಣ ಮಾಡೋದ್ರಿಂದ ಮುಂದೆ ಬೇಸಿಗೆಯಲ್ಲಿ ಆ ಸಮಸ್ಯೆ ಬರ್ದಂಗೆ. ಅದು ಭಾರಿ ಒಳ್ಳೆ ಕಾನ್ಸೆಪ್ಟು. ಆದರೂ ಸಹ ಇವತ್ತಿನ ನಾಗರಿಕ ಸಮಾಜ, ಎಲ್ಲ ಮಾಧ್ಯಮಗಳು ಪ್ರಚಾರ, ನಿಮ್ಮಂಥ ತಜ್ಞರ ಪ್ರಚಾರ ಇದೆ, ಮನೇಲಿ ಹಿರಿಯರು ಹೇಳ್ತಾರೆ ನೀರು ವೇಸ್ಟ್ ಮಾಡಬೇಡ್ರಿ ಅಂತ. ಆದರೆ ಸಾರ್ವಜನಿಕ ನೀರುಗಳು ಬರ್ಬೇಕಾದ್ರೆ ಯಾರೂ ಟ್ಯಾಪೇ ಆಗೋದಿಲ್ಲ, ಸುಮ್ಮನೆ ಹರಿದು ಹೋಗ್ತಾ ಇರುತ್ತೆ. ಅದು ಆ ಥರದ ಜನರಿಗೆ ಯಾವ ರೀತಿಯಲ್ಲಿ ಇದರ ಅವೇರ್ನೆಸ್ ಅವಶ್ಯಕತೆ ಇದೆ ಅಂತ ಸರ್? ಒಂದು ಭೂಮಿಯಿಂದ ನಾವು ನೀರನ್ನ ತೆಗಿಬೇಕಾದ್ರೆ ಲೆಕ್ಕಾಚಾರ ಪ್ರಕಾರ ತೆಗಿತೀವಿ, ಹೌದಾ? ತೆಗಿಬೇಕಾದ್ರೆ ಅದಕ್ಕೊಂದು ವಾಟರ್ ಮೀಟರ್ ಆಗಬೇಕು. ಒಂದು ದಿವಸಕ್ಕೆ ಎಷ್ಟು ಖರ್ಚಾಗುತ್ತೆ, ನಮ್ಮ ಕೃಷಿ ಭೂಮಿಲಿ ಏನು ಬೆಳೆ ಇಡ್ತೀವಿ. ಯಾಕಂದ್ರೆ ನಾವು ಬೋರ್ವೆಲ್ ತೋಡ್ತೀವಿ, 2.5 ಇಂಚ್ ಬರುತ್ತೆ, ಎಲ್ಲಿಂದಲೂ ಅಡಿಕೆ ಗಿಡ ತರ್ತೀವಿ, ಅಡಿಕೆ ಗಿಡ ನೆಡ್ತೀವಿ, ಅಷ್ಟೇ. ನೀರು ಖಾಲಿ ಆಯ್ತಾ ಇನ್ನೊಂದು ಕೊರಿ, ಇದು ಖಾಲಿ ಆಯ್ತಾ ಮತ್ತೊಂದು ಕೊರಿ. ಇದು ಈ ರೂಪದಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದು ನನ್ನ ಪ್ರಕಾರ ಕೃಷಿ ವೈಜ್ಞಾನಿಕ ರೀತಿಯಲ್ಲಿ ಅಧ್ಯಯನ ಮತ್ತು ನಮ್ಮ ಭೂಮಿಗೆ ಯಾವ ಗಿಡಗಳು ಸೂಕ್ತ. ಬರಗಾಲ ಬಂದರೂ ಗಿಡಗಳು ಬದುಕಬೇಕು, ಬೋರ್ವೆಲ್ ಕೈ ಕೊಟ್ಟರು ನಾವು ಬದುಕಬೇಕು ಅಂತ ಬೆಳೆಗಳನ್ನ ಆಯ್ಕೆ ಮಾಡ್ಕೊಬೇಕು. ಅದು ಒಂದು ನೀರಿನ ಮಿತ ಬಳಕೆ ಕಾನ್ಸೆಪ್ಟ್ ಭಾಳಷ್ಟು ಇಂಪಾರ್ಟೆಂಟು. ಒಂದು ಲೆಕ್ಕಾಚಾರ ಪ್ರಕಾರ ನಾವೆಲ್ಲ ಮಾತಾಡ್ತೀವಿ, ಚಿತ್ರದುರ್ಗ ಅಂದ ತಕ್ಷಣ ಬರದ ಜಿಲ್ಲೆ, ನಾವೆಲ್ಲ ಕಡೆಗೂ ಇದನ್ನ ಹೇಳ್ಕೊಂತ ಹೋಗ್ತೀವಿ. ನನ್ನ ಪ್ರಕಾರ ಚಿತ್ರದುರ್ಗ ಬರದ ಜಿಲ್ಲೆ ಅಲ್ವೇ ಅಲ್ಲ. 1 ಎಕರೆ ಪ್ರದೇಶದಲ್ಲಿ ನಮ್ಮ ಊರಲ್ಲಿ ಬೀಳ್ತಕ್ಕಂಥ ನೀರು 500 ಮಿಲಿಮೀಟರ್ ಮಳೆ ಬೀಳ್ತೀವಿ. 500 ಮಿಲಿಮೀಟರ್ ಮಳೆ 1 ಎಕರೆ ಜಾಗದಲ್ಲಿ 20 ಲಕ್ಷ ಲೀಟರ್ ನೀರಾಗುತ್ತೆ. ನೋಡಿ, 20 ಲಕ್ಷ. ಅದು ಮೊಳಕಾಲ್ಮೂರಲ್ಲಿ ಆಗಿರ್ಬೋದು, ವಸ್ತುರ್ಗಾಗಿರ್ಬೋದು, ಒಟ್ಟಾರೆ ಜಿಲ್ಲೆ ಮಿನಿಮಮ್ 20 ಲಕ್ಷ, ಕೆಲವು ಕಡೆ 25 ಲಕ್ಷ ಲೀಟರ್ ನೀರು ಸಿಗುತ್ತೆ. 1 ಎಕರೆ ಜಾಗದಲ್ಲಿ 25 ಲಕ್ಷ ಲೀಟರ್ ಭೂಮಿ ಮೇಲೆ ದೇವರು ಮಳೆ ನೀರನ್ನ ಬೆಳೆಸ್ತಾರೆ. ನನ್ನ ಪ್ರಕಾರ ಒಂದೊಂದು ಹನಿ ಮಳೆ ನೀರು ಒಂದು ಬಂಗಾರದ ನಾಣ್ಯ ಅಂತ ಹೇಳ್ತೀವಿ. ಖಂಡಿತ ಅಷ್ಟನ್ನು ಜೋಪಾನ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮಲ್ಲಿ ಗೊತ್ತಿದೆ ಮಳೆಯ ಪದ್ಧತಿಗಳು ಬದಲಿದ್ದಾವೆ. ನಾವು ಮುಂಗಾರು ಅಂತ ಹೇಳ್ತೀವಿ, ಜೂನ್ನಿಂದ ಮುಂಗಾರು ಪ್ರಾರಂಭ ಅಂತ ಹೇಳ್ತೀವಿ. ಮುಂಗಾರಲ್ಲಿ ಮಳೆ ಕಡಿಮೆ ಬರ್ಬೋದು, ಹೆಚ್ಚು ಬರ್ಬೋದು. ಹಿಂಗಾರಲ್ಲಿ ಬರುತ್ತೆ ಅಂತ ಹೇಳ್ತೀವಿ, ಅದನ್ನು ಕೈ ಕೊಡ್ಬೋದು. ಒಟ್ಟು ಟೋಟಲ್ ಕ್ವಾಂಟಮ್ ಆಫ್ ರೈನ್ಫಾಲ್ ಅಂತ ಏನು ಹೇಳ್ತೀವಲ್ಲ, ಅಷ್ಟು ಮಳೆ ಬಿದ್ದೇ ಬೀಳುತ್ತೆ. ಈಗ ಏನಕ್ಕೆ ಎಷ್ಟು ಸೈಕ್ಲೋನ್ಸ್ ಬರುತ್ತೆ, ಅಡ್ಡ ಮಳೆಗಳು ಬರುತ್ತೆ, ಇನ್ನೊಂದು ಏನೋ ಬರುತ್ತೆ, ಟೋಟಲ್ ಅಷ್ಟು ರೈನ್ಫಾಲ್ ಆಗುತ್ತೆ. ನಮ್ಮಲ್ಲಿ ಇವತ್ತು ಒಂದು ದಿವಸ ಒಂದು ಮಳೆ ಬಂದರೆ ಮೇ ಬಿ 1 ತಿಂಗಳು ಮಳೆ ಬರದೇ ಇರ್ಬೋದು. ಆ ದಿನಗಳಲ್ಲಿ ಬೇಕಾದಷ್ಟು ನೀರು ನಾವು ಸಂಗ್ರಹಿಸಬೇಕು.
ನನ್ನ ಪ್ರಕಾರ ಬೋರ್ವೆಲ್ ಇಲ್ಲದೆ ತೋಟ ಮಾಡ್ಬೋದು ಅಂತ ಹೇಳ್ತೀನಿ. ಬಾವಿನೂ ಬೇಡ, ಬೋರ್ವೆಲ್ಲೂ ಬೇಡ. ಈಗ ಒಬ್ಬ 4 ಎಕರೆ ಇರ್ತಕ್ಕಂಥ ರೈತ, ಒಂದು ಉದಾಹರಣೆಗೆ ಮೊಳಕಾಲ್ಮೂರೆ ತಗೋಣ, ರಾಂಪುರ ಅಂತ ಒಂದು ಊರಲ್ಲಿ ಒಂದು 4 ಎಕರೆ ಇರೋಂಥ ರೈತ ಒಂದು ಆತನ ಜಮೀನಲ್ಲಿ ಮಿನಿಮಮ್ 80 ಲಕ್ಷ ಲೀಟರ್ ಮಳೆ ಸಿಗುತ್ತೆ ನೋಡಿ. 80 ಲಕ್ಷದಲ್ಲಿ ಒಂದು 20 ಲಕ್ಷ ನೀವು ಆಪರೇಷನ್ ಅಷ್ಟು ತೆಗೆದುಬಿಡೋಣ, 60 ಲಕ್ಷ ಲೀಟರ್ಗೆ ನಾವು ಸಣ್ಣದೊಂದು ಕೃಷಿ ಹೊಂಡವನ್ನು ವೈಜ್ಞಾನಿಕವಾಗಿ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಜಿಯೋ ಮೆಂಬ್ರೇನ್ ಶೀಟ್ ಹಾಕೊಂಡು ಅವರು ಹೊಲದಲ್ಲಿ ಅಟ್ಲೀಸ್ಟ್ 40 ಲಕ್ಷ ಲೀಟರ್ ನೀರು ತುಂಬಿಸ್ಕೊಂಡ್ರೆ 4 ಎಕರೆಗೆ ಇಡೀ ಬೇಸಿಗೆ 5 ತಿಂಗಳು 6 ತಿಂಗಳು ಮೇಂಟೈನ್ ಮಾಡ್ಬೋದು ನೋಡಿ. ಇದು ಒಂದು ಲೆಕ್ಕ. ಅಂದ್ರೆ ಒಂದ್ ಕಡೆ ಅವೇರ್ನೆಸ್ ಸ್ಟಾರ್ಟ್ ಆಗಬೇಕು. ಸುಮ್ಮನೆ ನಾವು ಹೇಳ್ತೀವಿ ಯಾರೋ ಇದೆ ಯಾವುದೋ ಪ್ರಾಜೆಕ್ಟ್ ಬಿಡಪ್ಪ ಅಂತಾರೆ, ಸುಮ್ಮನೆ ಬಿಡೋದು. ಆ ಕಾರಣಕ್ಕಾಗಿನೇ ಹೊಲಗದ್ದೆಗಳಲ್ಲಿ ಬದು ಹಾಕೋದಿರ್ಬೋದು, ಕೃಷಿ ಹೊಂಡಗಳಿರ್ಬೋದು, ಚೆಕ್ ಡ್ಯಾಮ್ಗಳಿರ್ಬೋದು, ಅದೇ ಊರೊಳಗೆ ಬಂದಾಗ ಅಲ್ಲೇ ಆಗುವಂಥ ನೀರನ್ನು ಕಂಟ್ರೋಲ್ ಮಾಡೋದಕ್ಕೆ ಮಳೆ ಕೊಯ್ಲು ಅನ್ನೋ ಒಂದು ಕಾನ್ಸೆಪ್ಟನ್ನು ನಿಮ್ಮ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆ ಕಲ್ಪನೆಯನ್ನು ಜನ ಎಷ್ಟು ಮಟ್ಟಿಗೆ ಅಳವಡಿಸ್ಕೊಳ್ಳಬಹುದು? ಮೊದಲೆಲ್ಲ ಸ್ಲೋ ಇತ್ತು, ಈಗಂತೂ ಜನ ಅವೇರ್ ಆಗಿದ್ದಾರೆ. ಇಷ್ಟೊಂದು ಕಡೆ ಗಿಡ ಮರಗಳನ್ನು ತೆಗೆದು ಕೆರೆ ಮಾಡ್ತಿದ್ದಾರೆ. ನಾನು 4 ಎಕರೆ ಕೆರೆ ಮಾಡಿ ಅಂದರೆ ಇಲ್ಲ ಸರ್, ಮುಂದೆ ಬೋರ್ಗಳು ನಂಬಕ್ಕಾಗಲ್ಲ ಸರ್, ಅರ್ಧ ಎಕರೆ ಕೆರೆ ಮಾಡ್ತೀನಿ ಅಂತಾರೆ. ಮತ್ತೆ ಸರ್ಕಾರದ ಸ್ಕೀಮಿಗೆ ಯಾರು ನಮ್ಮನ್ನು ಇಷ್ಟಪಡೋ ರೈತರು ಸರ್ಕಾರದ ಸ್ಕೀಮ್ ಕಾಯ್ತಾ ಇಲ್ಲ. ಜೇಬಿಂದಲೇ ದುಡ್ಡು ಖರ್ಚು ಮಾಡಿ ದೊಡ್ಡ ದೊಡ್ಡ ಕೆರೆಗಳು ಮಾಡ್ತಿದ್ದಾರೆ. ಇಲ್ಲಿ ಆಯ್ಕಲ್ ಅಂತ ಊರು, ಒಬ್ಬ ರಘುಕುಮಾರ್ ಅಂತಂದೇಳಿ 4 ಕೆರೆಗಳು ಮಾಡಿದ್ದಾರೆ. ತಮ್ಮ ಜಮೀನೆಲ್ಲ 1.5 ಕೋಟಿ 2 ಕೋಟಿ ಲೀಟರ್ ಕೆರೆಗಳು. ಅವ್ರು ಸುಮಾರು 20-25 ಎಕರೆ ಜಾಗ ಇದೆ. ಅಲ್ಲಿ ಮೀನ್ ಸಾಕ್ತಾ ಇದ್ದಾರೆ. ನಮ್ಮ ರೈತರುಗಳು ಮೀನ್ ಸಾಕ್ತಾರೆ ಕೃಷಿ ಹೊಂಡದಲ್ಲಿ ಮೇಲೆ ನೀರಿನ ಲಭ್ಯತೆ ವರ್ಷ ಪೂರ್ತಿ ಇದೆ ಅಂತ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಬೋರ್ವೆಲ್ ನೀರಿಗೂ ಮಳೆ ನೀರಿಗೂ ಡಿಫ್ರೆನ್ಸ್ ಅಂದ್ರೆ, ಬೋರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುವಂಥದ್ದೆಲ್ಲ ಸ್ವಲ್ಪ ಹಾರ್ಡ್ ವಾಟರ್, ಉಪ್ಪು ನೀರು ಅಂತ ಹೇಳ್ತೀವಿ. ಅದ್ರಲ್ಲಿ ಫ್ಲೋರೈಡ್ ಇದೆ, ನೈಟ್ರೇಟ್ಸ್ ಇದೆ, ಬೇರೆ ಬೇರೆ ಅಂಶಗಳೆಲ್ಲ ಇದೆ. ಆ ನೀರನ್ನ ಭೂಮಿಗೆ ಹಾಯಿಸೋದ್ರಿಂದ ಭೂಮಿಯ ಫಲವತ್ತತೆ ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ನಮ್ಮ ಮಳೆ ನೀರಾದರೆ ದಿ ಬೆಸ್ಟ್ ವಾಟರ್. ಉದಾಹರಣೆಗೆ ನಮ್ಮ ಮನೆ ವಿದ್ಯಾನಗರದಲ್ಲಿ ಒಂದು ಬೋರ್ವೆಲ್ ಜೊತೆಗೆ ನಮ್ಮ ಚಾವಣಿ ನೀರಿನ ಸಂಗ್ರಹಣೆಗೆ ರೂಫ್ ಟಾಪ್ ರೈನ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಲ್ಲ, ಇಡೀ ನಮ್ಮ ಮನೆಯಿಂದ ಬರುವಂಥ ನಮ್ಮದು 30-50 ಜಾಗ ಮನೆ ಕಟ್ಟುವಾಗಲೇ ಒಂದು ಫಸ್ಟ್ ಬೋರ್ ಹಾಕ್ಸಿದ್ವಿ. ಓಕೆ. ಪ್ಲಸ್ ಮನೆ ಒಳಗೆ ಟ್ಯಾಂಕ್ ಬಂತು. ಎಷ್ಟು ದೊಡ್ಡ ಟ್ಯಾಂಕ್ ಇದೆ ಅಂತಂದರೆ, ನಮ್ಮ ಬೆಡ್ರೂಮ್ ಸೈಜ್ ತೊಟ್ಟಿ ನಮ್ಮ ಮನೆ ಒಳಗಿದೆ. 40,000 ಲೀಟರ್ ಟ್ಯಾಂಕ್ ಮನೆ ಒಳಗಿದೆ. ಓಕೆ ಓಕೆ. ಪ್ಲಸ್ ಹೊರಗಡೆ ಇನ್ನೊಂದು ತೊಟ್ಟಿ ಕಟ್ಟಿದೆ, ಅದು ಭದ್ರಾ ನಮ್ಮ ಸೂಳೆಕೆರೆ ನೀರಿಗೆ. ನಮ್ಮ ಮನೆಯಲ್ಲಿ 3 ರಿಸೋರ್ಸ್ ಇದೆ. ಒಂದು ರೈನ್ ವಾಟರ್, ಬೋರ್ವೆಲ್ ವಾಟರ್, ಪ್ಲಸ್ ಭದ್ರಾ ವಾಟರ್. 3 ನೀರಿನ ಬಾಟ್ಲಲ್ಲಿ ತುಂಬಿಟ್ರೆ 3 ಬೆಳಗ್ಗೆ ಕಾಣುತ್ತೆ. ಆದರೆ ನೀರು ತಗೊಂಡೋಗಿ ಲ್ಯಾಬಿಗೆ ಪರೀಕ್ಷೆ ಕೊಟ್ಟರೆ 3 ರಿಪೋರ್ಟ್ಸ್ ಬೇರೆ ಬೇರೆ ಆಗುತ್ತೆ. ನಮ್ಮ ಬೋರ್ವೆಲ್ ಚಿತ್ರದುರ್ಗ ವಿದ್ಯಾನಗರದಲ್ಲಿ 1050 ppm ಇದೆ ನೀರು TDS. ಭದ್ರಾ ನೀರು 150 ppm ಇದೆ. ನಮ್ಮ ಮಳೆ ನೀರು 34 ppm ಇದೆ. ನೋಡಿ, ಅಂದರೆ ನಿಸರ್ಗದಲ್ಲಿ ಸಿಗುವಂಥದ್ದೆಲ್ಲ ಶುದ್ಧ. ಭೂಮಿಗೆ ಬಿದ್ದ ತಕ್ಷಣ ಅದು ಮಲಿನತೆ ಆಗುತ್ತೆ. ಅದನ್ನ ಜೋಪಾನವಾಗಿ ಇಡುವಂಥ ಕೆಲಸ ಮಾಡಿಕೊಂಡ್ರೆ ನಮಗೆ ಮಳೆ ನೀರಿಗಿಂತ ಶುದ್ಧ ನೀರು ಯಾವುದೂ ಇಲ್ಲ. ನಮ್ಮ ಮನೆಯಲ್ಲಿ ಆರೋನೇ ಇಲ್ಲ, 3 ಟ್ಯಾಪ್ಸ್ ಇದ್ದಾವೆ. ಅದಕ್ಕೆ ವಾಟರ್ ಬಜೆಟ್ ಅಂತ ಮಾಡ್ಕೊಂಡಿದ್ವಿ ನಾವು. ಖಂಡಿತ. ಕುಡಿಲಿಕ್ಕೆ, ಅಡುಗೆಗೆ ಮಳೆ ನೀರು, ಸ್ನಾನ ಮಾಡಲಿಕ್ಕೆ ಭದ್ರಾ ನೀರು, ಫ್ಲಶಿಂಗ್ ಎಲ್ಲ ಬೋರ್ವೆಲ್ ನೀರು. ಈ ಥರದಲ್ಲಿ ಪ್ರತಿ ಮನೆಯಲ್ಲೂ ನೀರಿನ ಲೆಕ್ಕಾಚಾರ ಬೇಕು. ಸ್ನಾನಕ್ಕೆ ಎಷ್ಟು ಖರ್ಚು ಮಾಡಬೇಕು, ಬ್ರಷ್ ಮಾಡುವಾಗ ಎಷ್ಟು ಖರ್ಚಾಗುತ್ತೆ, ಪ್ರತಿಯೊಂದು ಲೆಕ್ಕಾಚಾರ ಇಲ್ಲದೆ ಹೋದರೆ ಮತ್ತೆ ಟ್ಯಾಂಕರಿಗೆ ಡಿಪೆಂಡ್ ಆಗಬೇಕು. ಅವ್ರಿಗೆ 1,000 ದುಡ್ಡು ಕೊಡಬೇಕು, ಟ್ಯಾಂಕರ್ ಯಾವ ನೀರು ತರ್ತಾನೆ ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಅವರವರ ಮನೆಗಳಲ್ಲಿ ಮಳೆ ನೀರು ಕೊಯ್ಲು, ಅವರ ತೋಟಗಳಲ್ಲಿ ನೀರಿನ ಕೃಷಿ ಹೊಂಡಗಳು, ಬೋರ್ಗೆ ರೀಚಾರ್ಜು, ಟ್ರೆಂಚ್ ಕಮ್ ಬಂಡ್ ಅಂತ. ಅವ್ರ ಜಮೀನು ಇಳಿಜಾರಿದ್ರೆ ಎಷ್ಟು ಸಾಧ್ಯ ಅಷ್ಟು ನೀರು ನಿಂತು ಹೋಗ್ಬೇಕು. ಅದಕ್ಕೆ ನಾವು ನಮ್ಮದೇ ಒಂದು ಮಾತು ಹೇಳ್ತೀವಿ, ಓಡುವ ನೀರು ನಡೆಯುವಂತೆ, ನಡೆಯೋ ನೀರು ನಿಲ್ಲುವಂತೆ, ನಿಂತ ನೀರು ಇಂಗುವಂಥ ಕೆಲಸನ ಪ್ರತಿ ಜಮೀನಲ್ಲೂ ಮಾಡಬೇಕು. ನನ್ನ ಪ್ರಕಾರ ಈ ವಿಷಯಕ್ಕೆ ನಾವು ಎಲ್ಲರೂ ಒಂದೇ. ನಾವು APL BPL ಅನ್ನೋದು ಬಿಟ್ಬಿಟ್ಟು ಒಂದು ಮಾಸ್ ಎಲ್ಲ ಇಡೀ ಭೂಮಿ ತುಂಬ ನಾವು ಮಾಡಿದ್ದೇ ಆದರೆ ಖಂಡಿತ ನನಗೆ ಏನು ಬೇಕಾದ್ರೂ ಇವತ್ತು ನಮ್ಮ ಸ್ವಂತ ದೊಡ್ಡ ಸಿದ್ದರಳ್ಳಿ ನಮ್ಮ ಜಮೀನಲ್ಲೇ ಕೆರೆ ಮಾಡಿದ್ದೀವಿ. ಕೆರೆ ಮಾಡಿದ್ರೆ ಇಂಪ್ಯಾಕ್ಟಿಂದ ನಮ್ಮ ಬಾವಿಯಲ್ಲಿ ಜಲ ಬಂದಿದೆ, ಮತ್ತೆ ನಮ್ಮ ಬೋರ್ವೆಲ್ಗಳು ಗ್ರೌಂಡ್ ಲೆವೆಲ್ ಬಂದ್ಬಿಟ್ಟಿದೆ. ಅದೇ ಬಹುಶಃ ನೀವು ಹೇಳೋದು ನೋಡಿದ್ರೆ ಸೇವ್ ದ ಅರ್ತ್ ಸೇವಿಂಗ್ ದ ವಾಟರ್ ಅನ್ನುವಂಥ ಸ್ಲೋಗನ್ನು, ನೀರನ್ನು ಉಳಿಸೋದ್ರ ಮೂಲಕ ಭೂಮಿಯನ್ನು ನಾವು ಸಮೃದ್ಧಿಗೊಳಿಸಬಹುದು ಅನ್ನುವಂಥದ್ದು. ಹಾಗಾದ್ರೆ ಈ ತರದ ಒಂದಷ್ಟು ನಿಮ್ಮ ಪ್ರಗತಿಯ ಮೆಟ್ಟಲ್ಗಳನ್ನ ಏರ್ತಾ ಹೋದ್ರಿ, ಜನಸಾಮಾನ್ಯರನ್ನ ಟಚ್ ಮಾಡ್ತಾ ಹೋದ್ರಿ, ಅವೇರ್ನೆಸ್ ಮಾಡ್ತಾ ಹೋದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದ್ ಕಡೆ ಪುಸ್ತಕಗಳನ್ನ ಬರೀತೀರಿ,
ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಸ್ವತಃ ಜನರಿಗೆ ಅವೇರ್ನೆಸ್ ಮಾಡಿಸ್ತೀರಿ, ಪತ್ರಿಕೆಗಳಲ್ಲಿ ಕಾಣಿಸ್ಕೊಡ್ತೀರಿ. ನಿಮಗೆ ಆತ್ಮೀಯರು ಮತ್ತು ಹತ್ತಿರದ ರೈತರು ಬಂದು ಆ ಅಭಿಮಾನದಿಂದ ಕೇಳಿದರೆ ಅವರಿಗೆ ಸಂರಕ್ಷಣೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತೀರಿ. ಈ ಸಾಮಾಜಿಕವಾದಂತಹ ಒಂದು ಬದಲಾವಣೆ, ಆರ್ಥಿಕವಾಗಿ ಜನರನ್ನ ಮೇಲೆತ್ತುವಂತ ಕಾರ್ಯ, ಉಳಿತಾಯ ಮಾಡೋದ್ರ ಮೂಲಕ ಬದುಕನ್ನು ಕಟ್ಟಿಕೊಳ್ಳೋದು, ಇವೆಲ್ಲವುಗಳಲ್ಲಿ ತೊಡಸ್ಕೊಂಡಂತ ದೇವರಾಜ ರೆಡ್ಡಿ ಅವರು ಬಹುದೊಡ್ಡದಾದಂಥ ಸಂಪತ್ತನ್ನು ಬೆನ್ನತ್ತಿ ಹೋಗೋದಕ್ಕೆ ಬದಲಾಗಿ ಒಂದು ಸೇವೆಯಲ್ಲಿ ಹೊರಟಿದ್ದು ಎಷ್ಟು ಖುಷಿ ಕೊಡುತ್ತೆ ಸರ್? ನನಗೆ ನಿಜವಾಗ್ಲೂ ಖುಷಿ ಕೊಡುವಂಥದ್ದು, ನಾನು ಬರೆದಂಥ 2 ಪುಸ್ತಕಗಳಿದೆ. ಯಾವ್ದು ಸರ್? ನಿಮಗೆ ತೋರಿಸ್ತೇನೆ. ಓಕೆ. ನವಕರ್ನಾಟಕ ಪ್ರಕಾಶನದಲ್ಲಿ ನಾನು ಬರೆದಂಥ 2 ಕೃತಿಗಳು ಬಂದಿದೆ. ಓಕೆ ಓಕೆ. ಬತ್ತಿದ ಕೊಳವೆ ಬಾವಿಯಲ್ಲಿ ಉಕ್ಕಿದ ಗಂಗೆ ಅಂತ ಪುಸ್ತಕ. ಮತ್ತೊಂದು, ಇನ್ನೊಂದು ಕೊಳವೆ ಬಾವಿಗೆ ಜಲ ಮರುಪೂರ್ಣ. ಇದು 13 ಎಡಿಷನ್ ಪ್ರಿಂಟ್ ಆಗಿದೆ. 13 ಎಡಿಷನ್. ಓಕೆ ಸರ್. ಇದು ಆಲ್ರೆಡಿ 7 ಎಡಿಷನ್ ಪ್ರಿಂಟ್ ಆಗಿದೆ. ಈ ಪುಸ್ತಕದ ಬೆಲೆ ಕೇವಲ 25 ರೂಪಾಯಿ ಇತ್ತು 2003 ಪುಸ್ತಕ ಬಿಡುಗಡೆ ಆದಾಗ. ನನ್ನ ಪ್ರಕಾರ ಒಂದು ಮಸಾಲೆ ದೋಸೆ ಖರ್ಚು ಪುಸ್ತಕ ಸಿಗುತ್ತೆ. ಹೌದಾ? ಈ ಪುಸ್ತಕವನ್ನು ನೋಡಿ, ಯಾಕಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳು, ಮತ್ತೊಂದು ನವ ಕರ್ನಾಟಕದ ಸ್ಟಾಲ್ಸ್ ಇದೆ, ಎಲ್ಲ ಜಿಲ್ಲೆಗಳ ಮಟ್ಟದಲ್ಲಿ ಸ್ಟಾಲ್ಸ್ ಆಗ್ತಾರೆ, ಅಲ್ಲೆಲ್ಲ ಈ ಪುಸ್ತಕ ಎಲ್ಲ ಬೇತಿದೆ. ಎಷ್ಟೋ ಜನ ಈ ಟೈಟಲ್ ನೋಡಿ ಇವ್ರು ಗೊತ್ತು, ಇವ್ರನ್ನ ಈ ಬುಕ್ ಓದ್ಬೇಕಂತ ಓದ್ತಾರೆ. ಜಸ್ಟ್ 25 ರೂಪಾಯಿಲಿ ಅವ್ರ ನಾಲೆಡ್ಜನ್ನು ತಗೊಂಡು, ಸ್ವಂತ ನಾಲೆಡ್ಜನ್ನು ಖರ್ಚು ಮಾಡಿ, ಅವರವರ ತೋಟದಲ್ಲಿ ಅವರ ಕೃಷಿ ಭೂಮಿಯಲ್ಲಿ ಜಲ ಸಂರಕ್ಷಣೆ ಮಾಡಿ ಸಕ್ಸಸ್ ಆದಮೇಲೆ ಲೆಟರ್ಗಳ ಮುಖಾಂತರ ನನಗೆ ಬರೀತಾರಲ್ಲ, ಆ ಖುಷಿ ಇದೆಯಲ್ಲ ನನಗೆ ಯಾವುದೇ ಲಾಟ್ರಿ ಅಂತಲ್ಲ. ಅದರಲ್ಲೂ ಅನಾಮಧೇಯರು ನಿಮ್ಮನ್ನ ಪರಿಚಯ ಇಲ್ಲ, ವ್ಯಕ್ತಿಗಳ ಪರಿಚಯ ಇಲ್ಲ. ಈ ಪುಸ್ತಕದಲ್ಲಿರುವಂಥ ಟಿಪ್ಸ್ ಏನಿದೆಯಲ್ಲ, ಅವರ ಜೀವನದಲ್ಲಿ ಒಂದು ಹೊಸ ತಿರುವನ್ನು ಕೊಡುವಂಥದ್ದು. ಅದು ಭಾರಿ ಖುಷಿ. ನನಗೆ ಯಾರೋ ಕರ್ಕೊಂಡೋಗಿ ಒಂದು ವೆಹಿಕಲಲ್ಲೋ ಒಂದಷ್ಟು ಗೌರವಧನ ಕೊಟ್ಟು ನಿಮ್ಮ ಅಡ್ವೈಸ್ ಪ್ರಕಾರ ಮಾಡ್ತೀವಿ ಅಂತ ಅನ್ನೋರು ಅವರು ಕ್ಯಾಟಗರಿ. ಇನ್ನು ಕೆಲವರು ಯೂಟ್ಯೂಬ್ ನೋಡ್ಕೊಂಡು ಮಾಡಿ ಸಕ್ಸಸ್ ಆಗಿದೆ ಅಂತ ಹೇಳ್ತಕ್ಕಂಥವ್ರು ಅವರೊಂದು ವರ್ಗ. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ಪವರ್ಫುಲ್. ಈಗ ನಮ್ಮ ಬಿಸಿ ಸುದ್ದಿ ಮುಖಾಂತರ ಎಷ್ಟು ಜನಗಳಿಗೆ ಮುಟ್ಟುವಂತ ಒಂದು ಕೆಲಸ ಆಗ್ತಿಲ್ಲ. ಆ ಥರ ಈ ಪುಸ್ತಕ ರೂಪದಲ್ಲಿ, ಈ ಪುಸ್ತಕ ಓದುಗರಿಲ್ಲದೆ ನಮ್ದು 13 ಎಡಿಷನ್ ಪ್ರಿಂಟ್ ಆಗುತ್ತೆ. ನನ್ನ ಸಾಹಿತ್ಯ ಎಲ್ಲ ಏನೂ ಅಲ್ಲ, ನಮಗೆಲ್ಲ ಬರೀಲಿಕ್ಕೆ ಸ್ವಲ್ಪ ಕಷ್ಟದ ಇದು ಇಲ್ಲ. ನಮ್ಮ ಜನ ಒಳ್ಳೇದನ್ನ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಒಂದ್ ಕಡೆ ನೇಮು ಫ್ರೇಮು ಇವುಗಳ ಜೊತೆ ಹೊರಡ್ತಾ, ಸಾಂಸಾರಿಕ ಬಂಧನಗಳ ಜೊತೆಯಲ್ಲೂ ನಿಮ್ಮ ಬದುಕು ಕಟ್ಕೊಳ್ತಾ, ಒಬ್ಬ ಮಾದರಿ ರೈತನ ಮಗನಾಗಿ ಹೋದಂಥ ನಿಮಗೆ ನಿಮ್ಮ ಸೇವೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿ, ಸನ್ಮಾನ, ಸಭೆ ಇತ್ಯಾದಿಗಳ ಮೂಲಕ ನಿಮ್ಮನ್ನು ಗೌರವಿಸ್ತಾರೆ. ಅಂಥವುಗಳಲ್ಲಿ ಪ್ರಮುಖವಾಗಿ ನಿಮಗೆ ಲಭಿಸಿದ ಪ್ರಶಸ್ತಿಗಳಾಗ್ಯಾವ ಸರ್? ಒಂದನೇದು 2007 ನನಗೆ ಕೃಷಿ ಪಂಡಿತ ಅಂತ ಒಂದು ಅವಾರ್ಡ್ ಕೊಟ್ಟರು. 2011 ಪರಿಸರ ಅವಾರ್ಡ್ ಕೊಟ್ಟರು. ನೆಕ್ಸ್ಟ್ 2016 ನನಗೆ ರಾಜ್ಯೋತ್ಸವ ಅವಾರ್ಡ್ ಬಂತು. ಮತ್ತು ಕೇಂದ್ರ ಸರ್ಕಾರದಿಂದ 2018 ಜಲ್ ಬಚಾವೋ ವಿಡಿಯೋ ಬನಾವೋ ಪುರಸ್ಕಾರ ಪಾವ್ ಅಂತ ಈ ಒಂದು ಪ್ರಶಸ್ತಿ ಬರೋದು ತುಂಬ ನನಗೆ ಖುಷಿ ಅನ್ನೋಕ್ಕಿಂತಲೂ, ಪ್ರತಿ 2018 ಸ್ಟಾರ್ಟ್ ಮಾಡ್ತು ಕೇಂದ್ರ ಸರ್ಕಾರ. 10 ನಿಮಿಷದೊಳಗೆ ಒಂದು ವಿಡಿಯೋ ಮಾಡಿ, ವಿಡಿಯೋದೊಳಗೆ ನೀರನ್ನು ಉಳಿಸುವಂಥ ಏನಾದರೂ ಒಂದು ಸಂದೇಶ ಇರಬೇಕು. ಯಾರು ಬೇಕಾದ್ರು, ಸ್ಕೂಲ್ ಮಕ್ಕಳಾಗ್ಬೋದು, ಒಬ್ಬ ಗೃಹಿಣಿ ಆಗ್ಬೋದು, ದೇವರಾಜ ರೆಡ್ಡಿನೇ ಮಾಡ್ಬೇಕಂತೇಳಿ ಇಡೀ ದೇಶದ 140 ಕೋಟಿ ಜನರಲ್ಲಿ ಯಾರು ಬೇಕಾದ್ರೂ ವಿಡಿಯೋ ಮಾಡಿ ಕೇಂದ್ರ ಸರ್ಕಾರದ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದಾರೆ. ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್ ನ್ಯೂ ಡೆಲ್ಲಿ, ಆ ಜಲ ಬಚಾವ್ ವಿಡಿಯೋ ಮಾಡೋದು. ಆ ವಿಡಿಯೋ ಆದಮೇಲೆ ಅದನ್ನು ಅಪ್ಲೋಡ್ ಮಾಡಬೇಕು. ನಾನು ಪೇಪರ್ ನೋಡಿದೆ, ಇದು ನಮ್ಮದೇ ಸಬ್ಜೆಕ್ಟು ಮಾಡಬೇಕು ಅಂತ ಹೇಳಿ ಒಂದ್ಸಲ ಅಂದ್ಕೊಂಡು ನಾನು ಕೆಲಸದ ಮಧ್ಯದಲ್ಲಿ 15 ದಿವಸ ಟೈಮ್ ವೇಸ್ಟ್ ಆಯಿತು. 15ನೇ ದಿವಸಕ್ಕೆ ಸೀರಿಯಸ್ ಆಗಿ ಕೂತ್ಕೊಂಡು ಇವತ್ತು ಏನಾದರೂ ಮಾಡಿ ವಿಡಿಯೋ ಮಾಡಲೇಬೇಕಂತ 10 ನಿಮಿಷದೊಳಗೆ ವಿಡಿಯೋ ಮೆಸೇಜ್ ಹೇಳಿದೆಯಲ್ಲ ಭಾಳ ಕಷ್ಟ. ಕೊನೆಗೆ 30 ನಿಮಿಷ ವಿಡಿಯೋ ಆಯಿತು. ಎಡಿಟ್ ಮಾಡಿ 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 7.5 ನಿಮಿಷಕ್ಕೆ ವಿಡಿಯೋ ರೆಡಿ ಮಾಡಿದೆ. 7.5 ನಿಮಿಷ ವಿಡಿಯೋ ರೆಡಿ ಆಯಿತು. ಇನ್ನೇನು ಅಪ್ಲೋಡ್ ಮಾಡಬೇಕು, ಎಲ್ಲ ದೇವರನ್ನ ನೆನೆಸ್ಕೊಂಡು ಇದು ಜನಗಳಿಗೆ ಮುಟ್ಟಬೇಕನ್ನೋ ಒಂದು ಉದ್ದೇಶ. ಅಪ್ಲೋಡ್ ಮಾಡ್ತಾ ಇದ್ದೀನಿ. 2 ಲಕ್ಷ ಜನ ಅಪ್ಲೋಡ್ ಮಾಡಿದ್ದಾರೆ. ಅಯ್ಯೋ, ಮೋಸ್ಟ್ ನಮ್ಮ ಈ ದೊಡ್ಡ ದೇಶದಲ್ಲಿ ನಮ್ಮಂಥವ್ರಿಗೆ ಅವಾರ್ಡ್ ಸಿಗೋದು ಕಷ್ಟ ಅಂತ ಅಂದ್ಕೊಂಡು ಅಪ್ಲೋಡ್ ಮಾಡಿ ಆಯಿತು. 1-2 ತಿಂಗಳಾದ್ಮೇಲೆ ಕೇಂದ್ರ ಸರ್ಕಾರದಿಂದ ಕಾಲ್ ಬಂತು, ನೀವು ಮಾಡಿರೋಂಥ ವಿಡಿಯೋಗೆ ನ್ಯಾಷನಲ್ ಅವಾರ್ಡ್ನ ಘೋಷಣೆ ಮಾಡ್ತಾ ಇದ್ದೀನಿ ಅಂತ. ನನಗೆ ನಿಜವಾದ ಎಷ್ಟು ಖುಷಿ ಆಯಿತು ಅಂತಂದರೆ, ನನ್ನ ಇನ್ನೂ ಟೈಮ್ ಕೊಟ್ಟರೆ ಇನ್ನೂ ಏನೆಲ್ಲ ಮಾಡ್ಬೋಯ್ತಂತೆ. ದುಡ್ಡು ಬಂತು ನಮ್ಮ ಅಕೌಂಟ್ ನಂಬರ್ ಮೊದಲೇ ಕಲೆಕ್ಟ್ ಮಾಡಿರ್ತಾರೆ. 1 ಲಕ್ಷ ದುಡ್ಡು ಬಂತು, ಒಂದು ಪ್ರಶಸ್ತಿ ಬಂತು. ಆ ವಿಡಿಯೋ ಎಷ್ಟು ವೈರಲ್ ಆಗಿದೆ ಅಂದರೆ 1.1 ಮಿಲಿಯನ್ ವ್ಯೂಸ್ ಆಗಿದೆ. ಬರೀ ಭಾರತ ದೇಶದವ್ರಲ್ಲ, ಬೇರೆ ಬೇರೆ ಕಂಟ್ರಿಗಳಲ್ಲಿ ಈ ವಿಡಿಯೋನ ನೋಡುವಂಥ ಒಂದು ಕೆಲಸ ಆಗುತ್ತೆ. ಏನಂದ್ರೆ ಟೆಕ್ನಾಲಜಿನ ಒಂದು ದಾರಿ ಇರದಂಗೆ, ಇಲ್ಲೇನು ದೇವರಾಜ ರೆಡ್ಡಿ ಸೀಕ್ರೆಟ್ ಏನು ಇಡುವಂಥದ್ದು ಏನಿಲ್ಲ, ಇರುವಂತಕ್ಕಂಥ ಜ್ಞಾನವನ್ನ ಹಂಚುವಂಥದ್ದು. ಯಾಕಂದ್ರೆ ನಾವು ಪುಸ್ತಕ ಓದಕ್ಕಿಂತಲೂ ವಿಡಿಯೋಗಳು ಬಹಳ ಜನಗಳಿಗೆ ರೀಚ್ ಆಗುತ್ತೆ.
ಇಂಗು ಗುಂಡಿ ಎಷ್ಟೋ ಸೈಜ್ ಇರಬೇಕು, ಕೇಸಿಂಗ್ ಪೈಪ್ ಹೆಂಗೆ ರಂಧ್ರಗಳು ಮಾಡಬೇಕು, ಹೆಂಗೆ ಫಿಲ್ಟರ್ಗಳು ಹಾಕಬೇಕು, ಹೆಂಗೆ ಜಲಸಾಮಗ್ರಿಗಳು ತುಂಬಬೇಕು, ಬಿದ್ದ ಮಳೆ ನೀರು ತಗೊಂಡೋಗಿ ಬೋರ್ಗೆ ಹೆಂಗೆ ಹಿಂಗಿಸ್ಬೇಕು, ಇದು ಮೇಂಟೆನೆನ್ಸ್ ಎಲ್ಲದನ್ನು 7.5 ನಿಮಿಷದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆಯಲ್ಲ ತುಂಬ ಜನಗಳಿಗೆ ರೀಚ್ ಆಯಿತು. ಎಷ್ಟೋ ಜನ ನಮಗೆ ಫೋನೇ ಮಾಡಲ್ಲ, ರೀಚಾರ್ಜ್ ಮಾಡಿ ಸಕ್ಸಸ್ ಆದಮೇಲೆ ಎಲ್ಲೋ ಬಸ್ ಸ್ಟ್ಯಾಂಡಲ್ಲೋ ಹೋಟ್ಲಲ್ಲೂ ಸಿಕ್ಕೋ ಹೇಳ್ತಾರೆ, ಸರ್ ನಮ್ಮ ಜಮೀನಲ್ಲಿ ನೀರು ಹಿಂಗಾಗಿತ್ತು, ನಿಮ್ಮಿಂದ ನನಗೆ ಸಹಕಾರಿ. ಇದು ನನಗೆ ತುಂಬ ಖುಷಿ ಕೊಡುವಂಥದ್ದು. ಹಾಗಾಗಿ ನಮ್ಮ ಯೂಟ್ಯೂಬಲ್ಲಿ ಈಗ ಆಲ್ರೆಡಿ 1,66,000 ಜನ ಸಬ್ಸ್ಕ್ರೈಬರ್ಸ್ ಆಗಿದೆ. ಓಕೆ, ಯಾಕಂದ್ರೆ ಇಂಥ ವಿಷಯಗಳು ಬಹಳಷ್ಟು ಕಷ್ಟ, ಬೇರೆ ಬೇರೆ ಕಂಟೆಂಟ್ ಅದು ಬೇಗ ಓಡುತ್ತೆ. ಇಲ್ಲ, ಇದು ಜೀವನಕ್ಕೆ ಹತ್ತಿರವಾದಂಥದ್ದು, ಬದುಕು ಕಟ್ಟಿಕೊಡುವಂಥದ್ದು. ಯಾಕಂದ್ರೆ ಬೋರ್ಗಳು ಹಾಕಿ ಹಾಕಿ ರೈತರು ದುಡ್ಡು ಕಳ್ಕೊಂಡು ಜಮೀನನ್ನೇ ಮಾರಿದಂಥ ನಿದರ್ಶನಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಜೀವರಾಜ್ ರೆಡ್ಡಿ ಅವರ ಒಂದು ಪುಸ್ತಕ ಇರ್ಬೋದು, ಮಾತಿರ್ಬೋದು, ಅವ್ರು ತೋರಿಸಿದಂಥ ಒಂದು ಮಾರ್ಗದರ್ಶನ ಅವ್ರ ಬದುಕಿಗೆ ಒಂದು ಹೊಂಬೆಳಕನ್ನು ಮೂಡಿಸ್ತಕ್ಕಂಥ ಕೆಲಸ ಬಹಳ ಅರ್ಥಪೂರ್ಣವಾದದ್ದು. ಜೊತೆಗೆ ಈ ನಿಮ್ಮನ್ನ ಬಳಸ್ಕೊಂಡಂಥ ಅನೇಕ ರೈತರು ಇವತ್ತು ಮಾದರಿ ರೈತರಾಗಿ ಮತ್ತೆ ಮತ್ತೆ ಹೊಸ ಜಮೀನು ಕೊಂಡ್ಕೊಂಡಿರುವಂಥದ್ದು ಇದೆ. ಇದೆಲ್ಲವನ್ನ ನಿಮ್ಮ ಇಷ್ಟು ಹೊತ್ತಿನವರೆಗಿನ ಒಂದಷ್ಟು ವಿಚಾರಗಳನ್ನು ಗಮನಿಸಿದಾಗ ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಒಂದು ಸ್ಪಷ್ಟ ಗುರಿ, ಒಂದು ಆತ್ಮವಿಶ್ವಾಸದ ಮುನ್ನಡೆ, ಜೊತೆಗೆ ಸತತ ಪ್ರಯತ್ನ, ಜೊತೆಗೆ ಸೋಲನ್ನ ಗೆಲುವಾಗಿಸುವಂತ ಒಂದು ದಿಟ್ಟ ನಿರ್ಧಾರ ತಗೊಂಡ್ರೆ ಪ್ರತಿಯೊಬ್ಬ ರೈತನೂ ಸಹ ತನ್ನ ಕಾಯಕದಲ್ಲಿ ಯಶಸ್ಸನ್ನು ಕಾಣಬಹುದು. ಒಂದ್ಸಾರಿ ಸಣ್ಣ ಪುಟ್ಟ ಏರುಪೇರುಗಳು ಆಗ್ತದೆ, ಎದೆಗುಂದಬಾರದು ಅನ್ನುವಂಥದ್ದು. ಅದಕ್ಕೆ ಭೂಮಿಯ ಆಳದಲ್ಲಿ ಕಾಣದೇ ಇರುವಂತಹ ಒಂದು ನೀರನ್ನು ಗುರುತಿಸಿ ಅದನ್ನು ಹೊರತರುವಂತ ಒಂದು ವಿದ್ಯೆ ಇದೆಯಲ್ಲ, ನಿಜಕ್ಕೂ ಸಹ ಬಹಳ ಮೆಚ್ಚುಗೆ ಆಗುವಂಥದ್ದು ಸರ್. ಈ ಸಂದರ್ಭದಲ್ಲಿ ಈ ಹೊತ್ತಿನ ನಮ್ಮ ಜನಾಂಗಕ್ಕೆ ನೀವು ನೀರು ಮತ್ತು ನೀರನ್ನು ಸಂರಕ್ಷಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಟಿಪ್ಸ್ ಕೊಡಿ. ಒಂದು ಏನಂತಂದರೆ, ಇಡೀ ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಮಳೆ ಬರುವಂಥದ್ದು ಒಂದು ವಿದರ್ಭ ಪ್ರಾಂತ್ಯ, ಮತ್ತು ನಮ್ಮ ರಾಯಲಸೀಮಾ ಪ್ರಾಂತ್ಯ, ಮತ್ತು ಚಿತ್ರದುರ್ಗದಂಥ ನಮ್ಮ ಬೆಲ್ಟ್ ಇದು. ನೆಕ್ಸ್ಟ್ ತಮಿಳುನಾಡಲ್ಲಿ ಮಧುರೈ, ಅರಪುಕೋಟೆ ಅಂತ ಪ್ರದೇಶಗಳಿದೆ. ಅವ್ರು ಹೇಳ್ತಾರೆ ಇದು ರೈನ್ ಶ್ಯಾಡೋ ಏರಿಯಾ ಅಂತ. ಅಂದರೆ ಮಳೆ ಮೊದಲಿಂದಲೂ ಇಲ್ಲಿ ಕಡಿಮೆ. ನಾವು ಚಿತ್ರದುರ್ಗದ ಇತಿಹಾಸ ತಗೊಂಡ್ರೆ 100 ವರ್ಷದಲ್ಲಿ 70 ವರ್ಷ ಬರ ಕಂಡಿದೆ, 30 ವರ್ಷ ಮಾತ್ರ ಮಳೆ ಬಂದಿದೆ ಅಂತಂದರೆ ಅವರೇಜ್ ರೈನ್ಫಾಲ್. ಬೇರೆ ದಿನಗಳಲ್ಲಿ ಬಂದಿದೆ, ಅಲ್ಲಿ ಕೌಂಟ್ ಆಗೋದಿಲ್ಲ. ಇದನ್ನೆಲ್ಲ ನೋಡುವಾಗ ಖಂಡಿತ ನಾವು ಜಲ ಸಂರಕ್ಷಣೆ ಬಗ್ಗೆ ಇಸ್ರೇಲ್ಗೆ ಹೋಗಿ ಕಲ್ತ್ಕೊಂಡ್ಬರ್ತೀವಿ, ಯುರೋಪ್ಗೆ ಹೋಗ್ತೀವಿ ಅನ್ನೋದಕ್ಕಿಂತಲೂ ನಮ್ಮ ದೇಶದಲ್ಲಿ ಪಾರಂಪರಿಕ ಜಲ ಸಂರಕ್ಷಣಾ ಮಾಡಲ್ ಸುಮಾರು ಇದ್ದಾವೆ. ನಮ್ಮ ಚಂದ್ರವಳ್ಳಿ ಕೆರೆ, ಅದು ವರ್ಲ್ಡ್ ಫೇಮಸ್. ಅದು ಮಯೂರವ್ರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಚಂದ್ರವಳ್ಳಿ ಕೆರೆ ಅಷ್ಟು ಹೆಸರುವಾಸಿಯಾಗಿದೆ. ಇವತ್ತು ಸಹ ಒಂದು ಕಲ್ಲು ಕೀಳಿಕ್ಕಾಗಲ್ಲ, ಅಷ್ಟು ಗಟ್ಟಿ ಮಟ್ಟ ಕೆಲವು. ಆದರೆ ಪಾರಂಪರಿಕ ವಿದ್ಯೆ ನಮ್ಮ ದೇಶದಲ್ಲಿ ಸಾಕಷ್ಟಿದೆ. ಅದನ್ನು ನಾವು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಕಾರಣ, ಮೊದಲು ಕೃಷಿ ಭೂಮಿಯಲ್ಲಿ ಎತ್ತುಗಳ ಮುಖಾಂತರ ಬೇಸಾಯ ಮಾಡ್ತಾ ಇದ್ವು, ಟ್ರ್ಯಾಕ್ಟರ್ ಕಲ್ಚರ್ ಬಂತು, JCBಗಳು ಬಂತು, ಬದುಗಳನ್ನೆಲ್ಲ ತೆಗೆದುಬಿಟ್ಟಿದ್ವಿ. ನಮ್ಮ ಜಮೀನಲ್ಲಿ ಬಿದ್ದಂಥ ನೀರು ಓಡುತ್ತೆ, ಕೆಲವೇ ಕ್ಷಣಗಳಲ್ಲಿ ಪಾಸಾಗಿ ಹೋಗುತ್ತೆ. ಹಾಗಾಗಿ ನಮ್ಮ ಮಾತೇನಂತಂದ್ರೆ, ನಮ್ಮ ಮನೆಯಲ್ಲಿ ಬಿದ್ದಂಥ ನೀರು ನಮ್ಮ ಮನೆಯಲ್ಲೇ, ನಮ್ಮ ಊರಲ್ಲಿ ಬಿದ್ದಂಥ ನೀರು ನಮ್ಮ ಊರಲ್ಲೇ ಇರಬೇಕು, ನಮ್ಮ ತಾಲೂಕಲ್ಲಿ ಬಿದ್ದಂಥ ನೀರು ನಮ್ಮ ತಾಲೂಕಲ್ಲೇ ಇರಬೇಕು, ನಮ್ಮ ಜಿಲ್ಲೆಯಲ್ಲಿ ಬಿದ್ದಂಥ ನೀರು ನಮ್ಮ ಜಿಲ್ಲೆಯಲ್ಲೇ ಇರುವಂಥ ಕೆಲಸ, ಮತ್ತು ನಮ್ಮ ರಾಜ್ಯದಲ್ಲಿ ಬಿದ್ದಂಥ ನೀರು ನಮ್ಮ ರಾಜ್ಯದಲ್ಲಿ ನೀರನ್ನ ತಡೆ ಹಿಡಿಯುವಂಥ ಒಂದು ಕೆಲಸ ಮಾಡಿದ್ದೆ. ಆದರೆ ಖಂಡಿತ ನನ್ನ ಪ್ರಕಾರ ನಾವು ಇಸ್ರೇಲ್ಗೆ ಹೋಗ್ಬೇಕಾಗಿಲ್ಲ, ಯುರೋಪ್ಗೆ ಹೋಗ್ಬೇಕಾಗಿಲ್ಲ. ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಒಂದು ಮಾಡೆಲ್ ಆಗುತ್ತೆ. ಈ ನಿಟ್ಟಿನಲ್ಲಿ ಈಗಿನ ಯುವಕರು, ನನ್ನ ಪ್ರಕಾರ ಕೃಷಿಗೆ ಬರ್ತಕ್ಕಂಥ ಯುವಕರು ತುಂಬ ಒಂದು ಉತ್ಸಾಹಿಗಳಿದ್ದಾರೆ, ಅವ್ರಿಗೊಂದು ವಿಷನ್ ಇದೆ. ಅವ್ರು ಹೇಳ್ತಾರೆ, ಸರ್ ನನ್ನ ಜಮೀನಲ್ಲಿ ಕೆರೆಗೆ ಇಷ್ಟು ಜಾಗ ಬಿಡ್ತಾ ಇದ್ದೀನಿ, ಇಲ್ಲಿ ಗಿಡನೆಗಳು ಹಾಕಲ್ಲ, ಇಷ್ಟು ದೊಡ್ಡ ಕೆರೆ ಬೇಕೇ ಬೇಕು, ಮತ್ತು ಜಲ ಸಂರಕ್ಷಣೆ ಫಸ್ಟ್ ಮಾಡಿ ನಾನು ಗಿಡ ತರ್ತೀನಿ ಅಂತ ಹೇಳ್ತಾರೆ. ಎಷ್ಟೋ ಜನ ಬೋರ್ವೆಲ್ ತೋಡಿಸಿ ಇನ್ನು ಪಂಪ್ ಹಾಕೋಕ್ಕಿಂತ ಮೊದಲೇ ಬೋರ್ವೆಲ್ಗೆ ಇಂಗುಂಡಿ ಮಾಡುವಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ವಾಟರ್ ಬಜೆಟ್ ಅಂತ ಇಟ್ಕೊತಾರೆ. ಯಾವ ಗಿಡಕ್ಕೆ ಎಷ್ಟು ಲೀಟರ್ ನೀರು ಬೇಕು, ಎಷ್ಟು ದಿವಸ ಬರಗಾಲ ಬೇಸಿಗೆ ಇದೆ ಅನ್ನೋ ಒಂದು ಲೆಕ್ಕಾಚಾರ. ಮತ್ತು ನೀರು ಹಾಯಿಸುವ ಪದ್ಧತಿ ಇದೇನಿಲ್ಲ, ಮೊದಲು ಫ್ಲಡ್ ಇರಿಗೇಷನ್ ಅಂತ ಮಾಡ್ತಾ ಇದ್ರು, ಈಗ ಅದೆಲ್ಲ ಬಿಟ್ಟಿದ್ದಾರೆ. ಡ್ರಿಪ್ ಇರಿಗೇಷನ್ ಬಂದಿದೆ. ಈಗ ಇನ್ನೂ ಒಂದು ಟೆಕ್ನಾಲಜಿ ಬಂದಿದೆ, ಮಿಸ್ಟ್ ಇರಿಗೇಷನ್ ಅಂತ. ನೀರೇ ಖರ್ಚಾಗಬಾರ್ದು, ಇಡೀ ಭೂಮಿ ತುಂಬ ವಾತಾವರಣ ತಂಪು ಮಾಡುವಂಥ ಕೆಲಸ. ಚೇಳೂರ್ಲಿ ವೆಂಕಟೇಶ್ ಅಂತ ಒಬ್ಬ ರೈತ ಮಾಡಿದ್ದಾನೆ. ಬೇರೆ ಗಿಡಕ್ಕಾದ್ರೆ ದಿವಸಕ್ಕೆ ನಾವು 10-15 ಲೀಟರ್ ಕೊಡೋ ಜಾಗದಲ್ಲಿ 1 ಲೀಟರ್ ನೀರು ಸಾಕು ಅಂತ ಹೇಳ್ತಾರೆ. ಈ ಥರದಲ್ಲಿ ನೀರಿನ ಉಳಿತಾಯವನ್ನು ನಾವು ಕಲಿಬೇಕು. ಫಸ್ಟು ನೀರಿನ ಉಳಿತಾಯ ಕಲಿದ ಹೋದರೆ 1-10 ಬೋರ್ ಕೊಡೋದು ನಮಗೆ ನೀರು ಸಾಕಾಗಲ್ಲ. ಮತ್ತು ಅಗಾಧವಾದ ನೀರು ತೆಗೆಯುವಂಥದ್ದು, ಪೋಲ್ ಮಾಡುವಂಥದ್ದು, ಇದು ತುಂಬ ಡೇಂಜರ್ ಆಗುತ್ತೆ. ಹಾಗಾಗಿ ಪ್ರತಿ ಕೃಷಿ ಭೂಮಿಯಲ್ಲಿ ನನ್ನ ಪ್ರಕಾರ ಹೊಲಕ್ಕೊಂದು ಕೆರೆ ಅಂತ, ಒಂದು ಹೊಲ ಇದೆ ಅಂತಂದರೆ ಒಂದು ಕೆರೆ ಆಗಬೇಕು, ಒಂದು ಮನೆ ಇದೆ ಅಂತಂದರೆ 2 ತೊಟ್ಟಿಗಳು ಕಟ್ಟಬೇಕು. ಆ ಥರದ್ದು ಕೆಲಸಗಳು ಮಾಡ್ಕೊತಾ ಹೋದರೆ, ಈ ಮಠಮಾನ್ಯಗಳೆಲ್ಲ ಭಾಳಷ್ಟು ಜನ ಮಾಡ್ತಿದ್ದಾರೆ, ಗುರುಗಳೆಲ್ಲ ಅವರವರ ಆಶ್ರಮಗಳಲ್ಲಿ, ಅವರ ಮಠದಲ್ಲಿ
ನೀರಿನ ತೊಟ್ಟಿಗಳು ಮಾಡಿಕೊಂಡು ಅದಕ್ಕೆ ಬಸವತೀರ್ಥ, ರಾಮತೀರ್ಥ ಈ ಥರ ಹೆಸರು ಇಟ್ಕೊಂಡು ಮಾಡ್ತಕ್ಕಂಥದ್ದೆಲ್ಲ ನೋಡುವಾಗ ಖಂಡಿತ ನನಗೊಂದು ಖುಷಿ ಇದೆ. ಇಷ್ಟು ಬೇಗ ನಾವು ಈ ಜನಗಳನ್ನ ಮುಟ್ಟಿದ್ವಿ ಅಂದರೆ ಚಿತ್ರದುರ್ಗ ನಗರದಲ್ಲಿ 1,000 ಮನೆಗಳಲ್ಲಿ ಮಳೆ ನೀರನ್ನ ಕುಡಿತಾ ಇದ್ದಾರೆ. ಹೌದು, ಅದಕ್ಕಿಂತ ದೊಡ್ಡ ಮೆಸೇಜ್ ಏನು ಬೇಕಿಲ್ಲ. ಖಂಡಿತ ಖಂಡಿತ. ಹಾಗಾಗಿ ಇಂಥದ್ದನ್ನೆಲ್ಲ ಮಾಡುವಂಥ ಜನರಿದ್ದಾರೆ. ಒಂದು ನೀರಿನ ಉಳಿತಾಯವನ್ನು ಮಾಡುವಂಥ ಕೆಲಸ ಮಾಡಿದರೆ ಖಂಡಿತ ಒಂದು ಏನು ಬೇಕಾದ್ರೂ ಒಂದು ರೆವಲ್ಯೂಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಪ್ರೇಕ್ಷಕರೇ, ಕೇಳಿದ್ರಲ್ಲ, ಜಲ ಸಂರಕ್ಷಣಾ ತಜ್ಞರಾದಂಥ ದೇವರಾಜ ರೆಡ್ಡಿಯವರು ವ್ಯವಸಾಯಗಾರರ ಕುಟುಂಬದಲ್ಲಿ ಜನಿಸಿ ವ್ಯವಸಾಯವನ್ನೇ ಬೆನ್ನೆಲುಬಾಗಿಸಿಕೊಂಡಂಥ ರೈತ ಸಮೂಹಕ್ಕೆ ತಮ್ಮದೇ ಆದಂತಹ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಜಲ ಸಂರಕ್ಷಣೆಯನ್ನು ಮಾಡೋದ್ರ ಮೂಲಕ ಬದುಕನ್ನು ಹೇಗೆ ಸಂರಕ್ಷಿಸ್ಬೋದು ಮತ್ತು ಪ್ರಗತಿಯತ್ತ ಕೊಂಡೊಯ್ಬೋದು ಅನ್ನುವಂಥ 10 ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರು ಕೇವಲ ಚಿತ್ರದುರ್ಗಕ್ಕಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಂಥವರು. ಅವರ ಈ ಒಂದು ಸೇವೆ ಸಾರ್ಥಕ ಸೇವೆಯಾಗಿ ಕೇಂದ್ರ ಸರ್ಕಾರದ ಒಂದು ಪ್ರಶಸ್ತಿಗೆ ಭಾಜನರಾಗಿರುವುದು ನಮಗೆ ಹೆಮ್ಮೆಯ ಸಂಗತಿ. ಆ ನಿಟ್ಟಿನಲ್ಲಿ ಇವತ್ತು ಸರ್ ನಮ್ಮೊಟ್ಟಿಗೆ ಬಂದು ಬಿಸುದ್ದಿ ವಾಹಿನಿಯ ಕರೆಗೆ ಹೋಗೊಟ್ಟು ನಿಮ್ಮ ವಿಚಾರಧಾರೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಿ. ಪ್ರೇಕ್ಷಕರ ಮನೆಗಳನ್ನು ಮುಟ್ತಾ ಇದ್ದೀರಿ. ನಿಮ್ಮ ಸೇವೆ ಮತ್ತು ನಿಮ್ಮ ಈ ಒಂದು ಜನರಿಗೆ ಉಪಕಾರ ಆಗುವಂತಹ ಸಲಹೆಗಳೇನಿದ್ದಾವೆ ನಿರಂತರವಾಗಿ ಮುನ್ನಡೆಯಲಿ ಅಂತೇಳಿ ನಮ್ಮ ಬಳಗದ ಪರವಾಗಿ ನಿಮಗೆ ಅಭಿಮಾನದ ವಂದನೆ, ಅಭಿನಂದನೆ ಸರ್. ಥ್ಯಾಂಕ್ ಯು. ಮತ್ತು ಬಿಸಿ ಸುದ್ದಿ ವಾಹಿನಿಯಿಂದ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಒಂದು ಹೆಸರು ಮಾಡಿದ್ದೀರಾ. ಇನ್ನು ಜಗತ್ತಿನ ಮೂಲೆಗೆ ರೀಚ್ ಆಗಬೇಕು ಅನ್ನೋದೊಂದು ಹಾರೈಸ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ ಪ್ರೇಕ್ಷಕರೇ. ಮುಂದಿನ ವಾರ ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮೊಟ್ಟಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.